ನಮಸ್ತೆ ಆತ್ಮೀಯರೇ. ನಮ್ಮ ಕೆಲಸಗಳ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಕೆಲವರು ನಾವು ಹಾಕಿರುವಂಥ ವಿಡಿಯೋಗಳ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಇನ್ನು ಕೆಲವರು ಅಲ್ಲೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ತುಂಬ ರೈತರು ಇಂಟ್ರೆಸ್ಟ್ ತಗೊಂಡು ನಮ್ಮ ಇದೊಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ ರೈತರಿಗೆ ಹೆಚ್ಚು ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ನೀವೆಲ್ಲ ಇದನ್ನು ಒಬ್ಬರಿಂದ ಒಬ್ಬರಿಗೆ ಇದನ್ನು ತಲುಪಿಸ್ತಾ ಇದ್ದೀರಿ. ತುಂಬ ಧನ್ಯವಾದ. ಏಕೆಂದರೆ ನಾವು ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಹೇಳಬೇಕಾದ್ರೆ ಅದರ ಆ ಬಗ್ಗೆ ನಮಗೆ ಅನುಭವ ಇರಬೇಕು. ಅನುಭವ ಇಲ್ಲದೇ ನಾವು ಅದನ್ನು ಮಾಡೋಕ್ಕೆ ಹೋದಾಗ ಸ್ವಲ್ಪ ಅದು ಕಷ್ಟ ಅನಿಸ್ತದೆ, ಮತ್ತು ಅದಕ್ಕೆ ನಾವು ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಅದಕ್ಕೆ ಒಬ್ಬ ರೈತ ಏನು ಮಾಡಿರ್ತಾನೆ ಅದನ್ನು ಹೇಳಲಿಕ್ಕೆ ಅದು ರೈತನಿಂದನೇ ಸಾಧ್ಯ. ಈಗ ಒಂದು ಏರೋಪ್ಲೇನ್ ಯಾರೋ ಒಬ್ಬ ಕಂಡುಹಿಡಿದಿರ್ತಾನೆ. ಆ ಏರೋಪ್ಲೇನ್ ಆಗು ಹೋಗುಗಳ ಬಗ್ಗೆ, ಅದರ ಅಭಿವೃದ್ಧಿ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಅದನ್ನು ಏರೋಪ್ಲೇನ್ ಕಂಡುಹಿಡಿದವನು, ಅದನ್ನು ಬಳಸ್ತಾ ಇರೋನು ಹೇಳಬೇಕೇ ವಿನಃ ಅದನ್ನು ನಾನು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಒಬ್ಬ ರೈತನಾಗಿ ರೈತರ ಹಿತದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಚಾನಲನ್ನು ನಾವು ಸ್ಟಾರ್ಟ್ ಮಾಡಿರೋದು. ಮತ್ತು ಕೆಲವರಿಗೆ ಅನೇಕ ಸಂಶಯಗಳು, ಡೌಟ್ಗಳು ಇರ್ತವೆ. ಅದನ್ನು ಸಕಾರಾತ್ಮಕವಾಗಿ ತಾವು ಕೇಳಬೇಕೇ ವಿನಃ ಜಡ್ಜ್ಗಳಾಗ್ಬಿಡ್ಬೇಡಿ. ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ನಮ್ಮಲ್ಲಿ ತುಂಬ ಜನರಿಗೆ ಒಂದು ಅಭ್ಯಾಸ ಇದೆ. ನಾವು ಏನಾದರೂ ತಪ್ಪು ಮಾಡಿದರೆ ನಾವು ವಕೀಲರಾಗ್ತೀವಿ. ಅದೇ ತಪ್ಪನ್ನು ಇನ್ನೊಬ್ಬರು ಮಾಡಿದ್ರೆ ನಾವು ಜಡ್ಜ್ ಆಗ್ಬೇಕು. ಅಂದರೆ ನಾವು ಮಾಡಿದ ತಪ್ಪು ಸರಿ ಅಂತೇಳಿ ನಾವು ವಾದಿಸ್ತೀವಿ. ಬೇರೆಯವರು ಏನಾದರೂ ಮಾಡಿದ್ರೆ ನಾವು ಜಡ್ಜ್ಗಳಾಗ್ಬಿಡ್ತೀವಿ. ಅದಾಗೋದು ಬೇಡ. ಸಕಾರಾತ್ಮಕವಾದ ಸ್ಪಂದನೆಯನ್ನು, ಎಲ್ಲವೂ ಸಾಧ್ಯ ಇದೆ, ಯಾವುದೂ ಸಾಧ್ಯ ಇಲ್ಲ ಅಂತಿಲ್ಲ. ತುಂಬ ಜನ ಕೆಲವು ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೀರಿ. ಎಲ್ಲವೂ ಸಾಧ್ಯ ಇದೆ. ಅದು ಒಬ್ರಿಗೆ ಆಗಿರ್ಬೋದು, ಒಬ್ರಿಗೆ ಆಗಿಲ್ಲ. ಅದು ಅವ್ರಿಗೆ ಆಗಿಲ್ಲ ಅಂತೇಳಿ ನನಗೆ ಆಗಬೇಕು ಅಂತೇನಿಲ್ಲ, ನನಗಾಗಿರೋದು ಇನ್ನೊಬ್ರಿಗೆ ಆಗಬೇಕು ಅಂತೇನಿಲ್ಲ. ಅದು ಒಬ್ಬೊಬ್ರಿಗೆ ಒಂದೊಂದು ವಾತಾವರಣ, ಒಂದೊಂದು ಏರಿಯಾ, ಒಂದೊಂದು ಕಡೆ, ಮತ್ತು ಅವ್ರು ಮಾಡುವ ಕ್ರಮಗಳು, ಇವುಗಳೆಲ್ಲವೂ ವ್ಯತ್ಯಾಸ ಇದ್ದಾಗ ನಾವು ಯಾರೋ ಒಂದು ಮಾಡಿರೋದನ್ನ ನಾವು ಜಡ್ಜ್ ಆಗ್ಬಿಡ್ಬಾರ್ದು. ನಾವು ಅವ್ರ ಜಾಗದಲ್ಲೇ ಕೂತು ಯೋಚನೆ ಮಾಡಿ ಪರೀಕ್ಷೆ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಅರ್ಥ ಆಗ್ತದೆ. ಸಡನ್ನಾಗಿ ಯಾರೂ ಕೂಡ ನಕಾರಾತ್ಮಕವಾಗಿ ಯಾವುದನ್ನು ಸ್ಪಂದಿಸಬೇಡಿ. ಯಾವಾಗಲೂ ನೀವು ಸಕಾರಾತ್ಮಕವಾಗಿರಿ. ಎಲ್ಲವೂ ಸಾಧ್ಯ ಇದೆ, ಎಲ್ಲವೂ ಸಾಧ್ಯ ಇದೆ. ಅದಕ್ಕೆ ಇವತ್ತು ಕೆಲವು ಪ್ರಶ್ನೆಗಳನ್ನು ನಮ್ಮ ಪ್ರಜ್ವಲ್ ತಗೊಂಡಿದ್ದಾರೆ. ಅದಕ್ಕೆ ನನ್ನ ಕೈಯಿಂದ ಸಾಧ್ಯವಾದಷ್ಟು ನಾನು ಉತ್ತರವನ್ನು ಕೊಡೋಕ್ಕೆ ಇವತ್ತು ಬಯಸ್ತೀನಿ. ನೀವು ನಮ್ಮ ಜೊತೆಲಿ ಸ್ಪಂದಿಸ್ತಾ ಇರೋದಕ್ಕೆ ತುಂಬ ಧನ್ಯವಾದವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಶುರು ಮಾಡಪ್ಪ, ಅದೇನಿದೆ ಏನೇನಿದೆ ಅಂತ. ಖಂಡಿತ ನಾವು ಅಲ್ಲಿ ನಮ್ಮ ವಿಡಿಯೋದಲ್ಲಿ ಹೇಳುವಾಗ ಹೇಳಿದ್ದೇವೆ ನಾವು ಅದನ್ನು. ಇದೇ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅಲ್ಲಿ ಏನು ಹೇಳಿರ್ತೀವಿ ಅದನ್ನೇ ಪುನಃ ಕನ್ಫರ್ಮ್ ಮಾಡ್ಕೊಳ್ಳೋದು, ಪುನಃ ಕೇಳಿ ಇದು ಮಾಡ್ಕೊಳ್ಳೋದು. ನೋಡಿ, ನಿಮ್ಮಲ್ಲಿ ದೇಶಿ ಹಸು ಸಿಗಲಿಲ್ಲ, ಎಮ್ಮೆ ಮಜ್ಜಿಗೆ ಶ್ರೇಷ್ಠ ಹಾಕ್ಬೋದು, ಅದರಲ್ಲೇನು ತಪ್ಪೇನಿಲ್ಲ, ಬಳಸಿ. ಈಗ ನಿಮಗೆಲ್ಲೋ ದೇಶಿ ಹಸುವಿನ ಮಜ್ಜಿಗೆ ಸಿಗಲಿಲ್ಲ ಅಂದರೆ ಎಮ್ಮೆ ಮಜ್ಜಿಗೆನ ನೀವು ಬಳಸ್ಬೋದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಇನ್ನು ಕೆಲವರು ಯಾರೋ ಕೇಳಿದ್ದಾರೆ, ನಾವು ಬೆಲ್ಲದ ಬದಲು ಕಬ್ಬಿನ ಜ್ಯೂಸ್ ಬಳಸ್ಬೋದಾ ಅಂತ. ಬೆಲ್ಲದ ಬದಲು ಕಬ್ಬಿನ ಜ್ಯೂಸನ್ನು ಬಳಸೋದು ನಾವು ಜೀವಾಮೃತದಲ್ಲಿ ಮಾತ್ರ. ಆದರೆ ಗೋಕುಪಾಮೃತದಲ್ಲಿ ಇದುವರೆಗೂ ಆ ನಿಯಮ ಇಲ್ಲ. ದಯಮಾಡಿ ಗೋಕುಪಾಮೃತಕ್ಕೆ ಬೇಕಾಗಿರೋದು ಒಂದು 180 ಲೀಟ್ರ್ ನೀರಷ್ಟು, 200 ಲೀಟ್ರ್ ಡ್ರಮ್ಮಲ್ಲಿ ಒಂದು 180 ಲೀಟ್ರಷ್ಟು ನೀರನ್ನು ಇಟ್ಕೊಳ್ಳೋದು. ಮೊದಲು 2 kg ಬೆಲ್ಲ ಹಾಕೋದು, ಆಮೇಲೆ ಅದಕ್ಕೆ 1 ಲೀಟ್ರಷ್ಟು ಬೆಣ್ಣೆ ತೆಗೆದ ಮಜ್ಜಿಗೆನ ಹಾಕೋದು. ಆಮೇಲೆ ನೀವು ತಗೊಂಡೋಗಿರುವಂಥ ಕಲ್ಚರನ್ನ ಅದಕ್ಕೆ ಮಿಕ್ಸ್ ಮಾಡಿ ಹಾಕೋದು. ಆ ಕಲ್ಚರನ್ನ ಮಿಕ್ಸ್ ಮಾಡಿ ಹಾಕಿಬಿಟ್ಟು 7 ದಿನ ಬೆಳಿಗ್ಗೆ ಮತ್ತು ಸಂಜೆ ಕಡ್ಡಿ ತಿರುಗಿಸೋದು. ಅದನ್ನು ಸಂಜೆ ಹೊತ್ತಿನಲ್ಲಿ ಭೂಮಿಗೆ ಕೊಡೋದು ತುಂಬ ಒಳ್ಳೆಯದು. ಅದಕ್ಕೆ ಕೆಲವೆಲ್ಲ ಏನು ಅಷ್ಟು ರೇಷಿಯೋ ಕೊಡಬೇಕಾ, ಇಷ್ಟು ವರ್ಷ ಕೊಡಬೇಕಾ, ಯಾವ ಮೂಲಕ ಕೊಡಬೇಕು ಅಂತೆಲ್ಲ ತುಂಬ ಪ್ರಶ್ನೆಗಳಿದೆ.
ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಬೇಡಿ. ಸಂಜೆ ಹೊತ್ತಿನಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಭೂಮಿಗೆ ನೀರು ಹಾಯಿಸಿ ಕೊಟ್ಟರೆ ತುಂಬ ಒಳ್ಳೆಯದು. ನೀವು ಗೋಕುಪಾಮೃತವನ್ನು ಡ್ರಿಪ್ ಮೂಲಕನೂ ಕೊಡ್ಬೋದು, ಅಥವಾ ನೀವು ಮಗ್ಗು ತಗೊಂಡು ಭೂಮಿಗೆಲ್ಲ ಹರಡ್ಬೋದು, ಅದನ್ನು ಸ್ಪ್ರೇ ಮಾಡ್ಬೋದು. ಇಷ್ಟಕ್ಕೆ ಇಷ್ಟೇನೆ ಅಂತ ಎಲ್ಲೂ ನೀವು ಲೆಕ್ಕ ಹಾಕಕ್ಕೆ ಹೋಗ್ಬೇಡಿ. ಯಾವುದೋ ಅದು ಮೆಜರ್ಮೆಂಟ್ ಇಲ್ಲ. ಯಾಕೆಂದರೆ ನಮ್ಮ ರಾಸಾಯನಿಕ ಕೃಷಿಯಲ್ಲಿ ಮೆಜರ್ಮೆಂಟ್ ಇದೆ. 200 ಲೀಟ್ರಿಗೆ 10 ml ಅಂತಿದೆ. ನಮ್ಮಲ್ಲಿ ಹಾಗೇನಿಲ್ಲ. ಒಟ್ಟಿನಲ್ಲಿ ನೀವು ತಯಾರು ಮಾಡಿರೋ ಗೋಕುಪಾಮೃತ ಭೂಮಿಗೆ ಮುಟ್ಟಬೇಕು, ಮರ ಗಿಡಗಳ ಎಲೆಗಳ ಮೇಲೆ ಬೀಳಬೇಕು. ಎಷ್ಟು ಲೀಟ್ರಿಗೆ ಇಷ್ಟೇ ಲೀಟ್ರ್ ಹಾಕೊಂಡು ಸ್ಪ್ರೇ ಮಾಡಬೇಕು ಅಂತ ಏನಿಲ್ಲ. ನೀವು ಮಾಡ್ಕೊಂಡು ಹೋಗ್ತಾಯಿರಿ. ನೀವು 50-50 ಹಾಕೊಳ್ಳಿ, ಇಲ್ಲ 75-25 ಹಾಕೊಳ್ಳಿ, ಇಲ್ಲ ಇದೇ 75 ಹಾಕೊಂಡು ಅದೇ 25 ಹಾಕೊಳ್ಳಿ, ಇದೇ 25 ತಗೊಂಡು ಅದೇ 75 ಹಾಕೊಳ್ಳಿ. ಏನು ತೊಂದರೆ ಏನಿಲ್ಲ. ಮೆಜರ್ಮೆಂಟ್ ಇಲ್ಲ. ಭೂಮಿಗೆ ಸಂಜೆ ಹೊತ್ತಿನಲ್ಲಿ ಹಾಕಿ, ಅಥವಾ ಮಳೆ ಬೀಳ್ತಾ ಇರೋ ಟೈಮಲ್ಲಿ ಹಾಕಿದ್ರಂತೂ ಇನ್ನೂ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ಎಷ್ಟು ಸಾರಿ ಕೊಡಬೇಕು, ಅಷ್ಟು ಸಾರಿ ಕೊಡ್ಬೇಕಾ, ಇಷ್ಟು ಸಾರಿ ಕೊಡ್ಬೇಕಂತ ಏನಿಲ್ಲ. ನೀವು ಎಷ್ಟು ಸರಿ ಬೇಕಾದರೂ ಕೊಟ್ಟರು ತೊಂದರೆ ಇಲ್ಲ. ಅದು ಅಮೃತ. ಅದು ಭೂಮಿಗೆ ನೀವು ಕೊಟ್ಟಷ್ಟು ಅಮೃತ. ಅದರಲ್ಲಿ ಇನ್ನೂ ಯಾವ ತೊಂದರೆನೂ ಇಲ್ಲ. ನೀವು ಅದಕ್ಕೆ ಯಾವುದೇ ಮೆಜರ್ಮೆಂಟು ಅಳತೆ ಏನಿಲ್ಲ. ಯಾವಾಗ ಅನುಕೂಲ ಆಗ್ತದೆ ಅವಾಗೆಲ್ಲ ಕೊಡ್ತಾ ಇರಿ. ನೀವು ಕೊಟ್ಟಷ್ಟು ಅದೇನು ಭೂಮಿಗೆ ವಿಷಯ ಏನಲ್ಲ, ಅದು ಒಳ್ಳೆಯದೇ. ನೆಕ್ಸ್ಟ್, ತೆಂಗಿನ ತೋಟದ ಬಗ್ಗೆ ನಾನು ತೆಂಗಿನಕಾಯಿ ಮಾಡೋದ್ರ ಬಗ್ಗೆ ತುಂಬ ಹೇಳಿದ್ದೀನಿ. ಮತ್ತು ನಾನು ತುಂಬ ಸಾರಿ ಕ್ಲಾಸಲ್ಲೂ ಹೇಳಿದ್ದೀನಿ. ತೆಂಗಿನ ತೋಟ ಮಾಡಬೇಕಾದ್ರೆ ನಿಮಗೆ 4 ಕ್ರಮ ಇದೆ. ತೆಂಗಿನ ತೋಟ ಮಾಡಬೇಕಾದ್ರೆ ತೆಂಗಿನ ಗಿಡಗಳನ್ನು ನಟ್ಟು ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಶಸ್ವಿಯಾಗಿರೋರು ತುಂಬ ಜನ ಇದ್ದಾರೆ. ನಾವು ಅದನ್ನೆಲ್ಲ ತೋಟವನ್ನು ನೋಡಿ ಮತ್ತು ನಾವು ಅದನ್ನು ಪ್ರಯೋಗ ಮಾಡಿ ನಾವು ಕೆಲವು ರೈತರಿಗೆ ಮಾಡಿಕೊಟ್ಟಿರೋದೇ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ನಿಮಗೆ ನಮ್ಮ ನಾರಾಯಣ ರೆಡ್ಡಿ ಅವ್ರನ್ನ ತಗೊಂಡ್ರೆ ಅವರು ಮಾಡಿರುವಂಥ ಮೆಥಡ್ ಏನಪ್ಪ ಅಂದರೆ, ನೀವು ಕೂಡ ಅಷ್ಟೇ ನಾರಾಯಣ ರೆಡ್ಡಿ ಅವ್ರ ಮೆಥಡಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜಮೀನಿನ ಸುತ್ತ 15 ಅಡಿ ಜಾಗ ಬಿಟ್ಬಿಟ್ಟು ಒಳಭಾಗದಲ್ಲಿ 15 ಅಡಿ ಒಂದೊಂದು ತೆಂಗಿನ ಗಿಡವನ್ನು ಹಾಕೊಂಡು ಹೋಗೋದು. ಅದರ ಮಧ್ಯದಲ್ಲಿ ನೀವು ಏನು ಬೇಕಾದ್ರೂ ಹಾಕ್ಬೋದು. ಇದು ನಮ್ಮ ನಾರಾಯಣ ರೆಡ್ಡಿ ಅವರ ಮೆಥಡು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೇಲಿಯಿಂದ ಒಳಗಡೆ, ನಿಮ್ಮ ಜಮೀನಿನ ಬೇಲಿಯಿಂದ ಒಳಗಡೆ 15 ಅಡಿ, ಗಿಡದಿಂದ ಗಿಡಕ್ಕೆ 15 ಅಡಿ ಹಾಕೊಂಡು ಹೋಗೋದು. ನಂಬರ್ 2, ಪ್ರಫುಲ್ ಚಂದ್ರ ಅವ್ರ ಮೆಥಡ್ ಏನಪ್ಪ ಅಂದರೆ 15 ಅಡಿಗೆ ಜಿಗ್ಜಾಗು ತೆಂಗಿನ ಗಿಡ, 15 ಅಡಿ ಅಗಲ, 15 ಅಡಿ, ಗಿಡದಿಂದ ಗಿಡಕ್ಕೆ 15, ಸಾಲಿಂದ ಸಾಲಿಗೆ 15. ಅದು ಜಿಗ್ಜಾಗ್ ರೂಪದಲ್ಲಿ ಬರ್ಬೋದು. ಅದು ಲೈನ್ ಆದಮೇಲೆ 30 ಅಡಿ ಬಿಟ್ಟು ಪುನಃ 15 ಅಡಿಗೆ ಜಿಗ್ಜಾಗು, ಪುನಃ 30 ಅಡಿ ಬಿಟ್ಬಿಟ್ಟು 15 ಅಡಿ ಜಿಗ್ಜಾಗು. ಇದನ್ನ ಜೋಡಿ ಸಾಲು ಅಂತಲೂ ಹೇಳ್ತಾರೆ. ಪ್ರಫುಲ್ ಚಂದ್ರ ಅವ್ರ ಮೆಥಡ್ ಅಂತ ಹೇಳ್ತಾರೆ. ಅವ್ರ ಮಗ ಸವ್ಯ ಸಚಿ ಅವರು ಕೂಡ ಅದನ್ನ, ಇವ್ ನೀವೆಲ್ಲ ಹೋದರೆ ತೀರ್ಥಹಳ್ಳಿ, ನೀವು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಹೋದರೆ ಅವ್ರ ಫಾರ್ಮಲ್ಲಿ ಇದನ್ನು ನೋಡ್ಬೋದು. ಮತ್ತೊಂದು ಮೆಥಡ್ ಯಾವುದಪ್ಪ ಅಂದರೆ, ಬಹುತೇಕ ಜನ ಎಲ್ಲ ಮಾಡುವಂಥ ಮೆಥಡ್ ಯಾವುದಪ್ಪ ಅಂದರೆ, ಪೂರ್ವ ಪಶ್ಚಿಮಕ್ಕೆ 30 ಅಡಿ, ಉತ್ತರ ದಕ್ಷಿಣಕ್ಕೆ 32 ಅಡಿ. ಅದು 3ನೇ ಮೆಥಡು. 4ನೇ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ 40 ಅಡಿಗೆ ಒಂದೊಂದು ಗಿಡವನ್ನು, ಗುಣಿಯನ್ನು ತೆಗೆಯೋದು. ಆ ಒಂದು ಗುಣಿಯಲ್ಲಿ ನಾವೇನು ಮಾಡೋದು ಅಂದರೆ 2 ಗಿಡವನ್ನು ನೆಡೋದು. ಈಗ 4 ಮೆಥಡು ಈಗ ನಡೀತಾ ಇದೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಜಮೀನು ಕಮ್ಮಿ ಇದೆ ಅಂದ್ಬಿಟ್ಟು ಗಿಡಗಳನ್ನು ಆದಷ್ಟು ಹತ್ರ ಹಾಕ್ತಾರೆ. ಹತ್ರ ಹಾಕೋದ್ರಿಂದ ತೆಂಗಿನ ಗಿಡದಲ್ಲಿ ಯಾವುದೇ ಇಳುವರಿಯನ್ನು ನೀವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದೇ ಲೈನ್ ಹಾಕ್ತೀನಿ ಅಂದರೆ ನಾರಾಯಣ ರೆಡ್ಡಿ ಅವ್ರ ಮೆಥಡ್ ತಗೊಳ್ಳಿ. ಗಿಡಗಳು ಜಾಸ್ತಿ ಬರಬೇಕಂದ್ರೆ ನಮ್ಮ ಪ್ರಫುಲ್ ಚಂದ್ರ ಅವ್ರ ಮೆಥಡ್ ತಗೊಳ್ಳಿ. ಇಲ್ಲ ನಾನು ಸಾಮಾನ್ಯವಾಗಿ ಎಲ್ಲರ ಥರನೇ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಪೂರ್ವ ಪಶ್ಚಿಮಕ್ಕೆ 30 ಅಡಿ, ಉತ್ತರ ದಕ್ಷಿಣಕ್ಕೆ 32 ಅಡಿಯನ್ನು ಬಳಸಿ. ಆಮೇಲೆ ನಾನು ಜಮೀನನ್ನ ತುಂಬ ವಿಶಾಲವಾಗಿ ಇಟ್ಕೊಂಡಿದ್ದೀನಿ, ನಾನು 40 ಅಡಿಗೆ ಹಾಕ್ತೀನಿ ಅಂತಂದರೆ ಆ 40 ಅಡಿಗೆ ಒಂದೊಂದು ಗುಣಿಯನ್ನು ತೆಗೆದು ಒಂದು ಗುಣಿಯಲ್ಲಿ ನಾವು ಒಂದು ಗಿಡ ಹಾಕೋ ಬದಲು ಇಲ್ಲಿ 2 ಗಿಡವನ್ನು ಹಾಕಿದಾಗ ಇದು ಕೂಡ ನಮಗೆ ಒಂದು ಎಕರೆಗೆ ಹೆಚ್ಚು ಗಿಡಗಳು ಬರಲಿಕ್ಕೆ ಅವಕಾಶ ಇದೆ. ಇನ್ನು ತೆಂಗಿನ ಗಿಡದ ಒಳಗಡೆ ನೀವು ಅಡಿಕೆ ಒಂದನ್ನು ಬಿಟ್ಟು ಬಾಕಿ ಎಲ್ಲ ಗಿಡಗಳನ್ನು ಕ್ರಮಬದ್ಧವಾಗಿ ಬೆಳೆಸ್ಕೊಳ್ಬೋದು. ಮುಂದಿನ ದಿನದಲ್ಲಿ ಬೇಕಾದ್ರೆ ನಾನು ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನ ಖಂಡಿತ ಮಾಡ್ತೀನಿ. ನಮಸ್ತೆ. ಖಂಡಿತ ಪ್ರತಿದಿನವೂ ಇಬ್ಬನಿ ಬೀಳುತ್ತೆ. ನಿಮಗೆ ಕಾಣಿಸೋದಿಲ್ಲ ಅಷ್ಟೇ. ನಿಮಗೆ ಕಾಣಿಸೋದು ಯಾವಾಗ ಅಂದರೆ ಜನವರಿ, ಡಿಸೆಂಬರು, ನವಂಬರ್ ತಿಂಗಳಲ್ಲಿ ಏನಾಗ್ತದೆ, ನಿಮಗೆ ಚಳಿಯ ಸಮಯದಲ್ಲಿ ಏನಾಗ್ತದೆ ಜಾಸ್ತಿ ಇಬ್ಬನಿ ಕಾಣಿಸ್ತದೆ. ಈಗ ನೀವು ಪ್ರತಿದಿನ ಬೇಕಾದರೆ ಸಂಜೆ 6 ಗಂಟೆ ಮೇಲ್ಗಡೆ ಸಂಜೆ 6 ಗಂಟೆಯ ಮೇಲೆ ನಿಮ್ಮ ಮನೆಯ ಮುಂದೆ ನಿಮ್ಮ ಬೈಕನ್ನು ನಿಲ್ಲಿಸಿ. ರಾತ್ರಿ ಒಂದು 10 ಗಂಟೆ 11 ಗಂಟೆಗೆ ಹೋಗಿ ಆ ಬೈಕಿನ ಮೇಲೆ ಸೀಟನ್ನು ಮುಟ್ಟಿ ನೋಡಿ ಅಥವಾ ಒರೆಸಿ ನೋಡಿ, ಅಲ್ಲಿ ನೀರಿರ್ತದೆ. ಇದು ಪ್ರತಿದಿನನೂ ಇರುತ್ತೆ. ಅಂದರೆ ಹಗಲೊತ್ತು ಇರುತ್ತೆ. ಸೂರ್ಯನ ಕಿರಣದಿಂದ ಅದೇನಾಗ್ತದೆ ಅಂದರೆ ಭೂಮಿ ಗಂಟ ಸ್ಪರ್ಶ ಆಗೋದಿಲ್ಲ ಅದು. ಅದೇ ರಾತ್ರಿ ಹೊತ್ತಿನಲ್ಲಿ ಸಂಜೆ 6 ಗಂಟೆಯ ಮೇಲೆ ಸೂರ್ಯನ ಪ್ರಭಾವ ಕಡಿಮೆ ಆದಮೇಲೆ ಆ ಇಬ್ಬನಿ ಖಂಡಿತ ಪ್ರತಿದಿನನೂ ಇಬ್ಬನಿ ಬೀಳುತ್ತೆ. ಬೇರೆ ದಿನದಲ್ಲಿ ಬಿದ್ದಾಗ ನಿಮಗೆ ಅದು ಜಾಸ್ತಿ ಕಾಣಿಸುತ್ತೆ.
ಬೇರೆದಿಂದ ನಿಮಗೆ ಕಾಣಿಸಲ್ಲ ಅಂದಿದ್ದು ಮಾತ್ರಕ್ಕೆ ಇಬ್ನಿ ಬಿಡ್ತಾ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಇಲ್ಲ. ನೀವು ಬೇಕಾದ್ರೆ ಪ್ರತಿದಿನನೂ ಟೆಸ್ಟ್ ಮಾಡಿ ನೋಡ್ಬೋದು. ನೆಕ್ಸ್ಟ್, ಖಂಡಿತ ಎಲ್ಲ ಬೆಳೆನೂ ಮಾಡ್ಬೋದು. ತೊಗರಿನೂ ಮಾಡ್ಬೋದು, ಕಬ್ಬು ಮಾಡ್ಬೋದು, ಎಲ್ಲವನ್ನ ಮಾಡ್ಬೋದು. ನಮ್ಮಲ್ಲಿ ಏನು ಜನರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಮೇಯ್ನ್ ಆಗಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಜನರಿಗೆ 2 ವಿಚಾರದಲ್ಲಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ನಾವು ದಿಢೀರಂತ ವ್ಯವಸಾಯದಲ್ಲಿ ಹಣವನ್ನ ನೋಡಬೇಕು. ತೊಗರಿ ಅಂತ ಹೇಳಿದ್ರೆ ಅವರು ತೊಗರಿಯನ್ನು ಏನು ಮಾಡ್ತಾರೆ, 6 ಅಡಿಗೆ ಹಾಕೊಂಡು ಹೋಗ್ತಾರೆ. ನೀವು ನಿಮ್ಮ ಜಮೀನಲ್ಲಿ ಫಸ್ಟು ನಿಮ್ಮ ಬಳಕೆಗೆ ಬೇಕಾದಷ್ಟನ್ನು ಹಾಕೊಳ್ಳಿ. ಆಮೇಲೆ ಕಬ್ಬನ್ನು ಕೂಡ ಅಷ್ಟೇ 2 ಅಡಿ ಸಾಲ್ಗೂ ಹಾಕ್ತಾರೆ. ಆಮೇಲೆ ತೊಗರಿಯನ್ನು ಕೆಲವರು 3 ಅಡಿ ಸಾಲ್ಗೆ ಹಾಕ್ತಾರೆ. ಅದ್ರ ಬದಲು ನೀವು ಎಲ್ಲ ಬೆಳೆಯನ್ನ ಮಿಕ್ಸ್ ಮಾಡಿ ಹಾಕೊಳ್ಬೇಕು. ಇವಾಗ ಕಬ್ಬು ಅಂದ್ರೆ ಏನು, ನೀವು 1 ಎಕರೆಲ್ಲ ಫುಲ್ಲು ಕಬ್ಬು ಹಾಕ್ಬಿಟ್ಟು ನಾನು ನೈಸರ್ಗಿಕ ಮಾಡಿದ್ದೀನಿ ಅಂದ್ರೆ ಆಗುತ್ತಾ? ಮೊನೋಕ್ರಾಪ್ ಯಾವತ್ತೂ ಆಗೋದಿಲ್ಲ. ಮತ್ತೆ ಯಾವಾಗ್ಲೂ ನಿಮ್ಮ ಭೂಮಿಯಲ್ಲಿ ಎಲ್ಲ ರೀತಿಯ ಬೆಳೆ ಇರಬೇಕು. ಕನಿಷ್ಠ ನಿಮ್ದು 1 ಎಕರೆಯಲ್ಲಿ ನೀವು ಬರೀ ತೆಂಗಿನ ತೋಟ ಹಾಕಿದ್ದೀನಿ ಅಂದ್ರೆ ಅಲ್ಲೊಂದು 20-25 ಥರದ ಮರ ಗಿಡಗಳು ಇರಬೇಕು. ಆಮೇಲೆ ನೀವು ತರಕಾರಿ ಹಾಕುವಾಗಲೂ ಅಷ್ಟೇ ಅಲ್ಲೊಂದು 15-20 ತರಕಾರಿ, ಬೇರೆ ಬೇರೆ ತರಕಾರಿಗಳನ್ನ ಹಾಕಬೇಕು. ಈಗ ಟೊಮೆಟೊ ಹಾಕೋದಾದ್ರೆ ಏನು ಮಾಡ್ತಾರೆ, 1 ಎಕರೆಗೆ ಫುಲ್ಲು ಟೊಮೆಟೊ ಹಾಕ್ಬಿಡ್ತಾರೆ. ನಾನು ಅದನ್ನು ಸಾವಯವವಾಗಿ ಮಾಡ್ತೀನಿ, ನೈಸರ್ಗಿಕವಾಗಿ ಮಾಡ್ತೀನಿ ಅಂದರೆ ಇದೆಲ್ಲ ಆಗೋ ಕೆಲಸ ಅಲ್ಲ. ಎಲ್ಲ ಬೆಳೆನೂ ನಾವು ಕ್ರಮಬದ್ಧವಾಗಿ ಖಂಡಿತ ಮಾಡ್ಬೋದು, ಇದು ಸಾಧ್ಯ ಇದೆ. ನೆಕ್ಸ್ಟ್, ಖರೀದಿ ಮಾಡಲು ಸಹಾಯ ಮಾಡೋದು ಅಂತಲ್ಲ, ನೀವುಗಳು ಏನು ಮಾಡ್ಬೇಕಂದ್ರೆ ಮೊದಲು ನಿಮಗೆ ನಿಮ್ಮ ಬಡ್ಜೆಟ್ ಎಷ್ಟಿದೆ ಅದನ್ನ ನೋಡಿಕೊಂಡು ನಿಮ್ಮ ಊರಿನಲ್ಲೇ ನೀವು ಜಮೀನನ್ನು ಹುಡುಕ್ಬೇಕು. ಎಲ್ಲ ನಮಗೆ ಜವಾಬ್ದಾರಿ ಕೊಟ್ಬಿಟ್ರೆ ನಾವೇನಾಗ್ತದೆ, ರಿಯಲ್ ಎಸ್ಟೇಟ್ ಆಗ್ಬಿಡ್ತೀವಿ, ನಾವು ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಅದು ಮನುಷ್ಯನಿಗೆ ನೀವೆಲ್ಲ ಸೇರಿ ಏನು ಮಾಡ್ತೀವಿ ಅಂದರೆ ಬಿಸ್ನೆಸ್ ಮಾಡೋ ಲೆಕ್ಕದಲ್ಲಿ ನೀವು ತಂದು ಇಟ್ಬಿಡ್ತೀರಿ. ಕೊನೆಗೊಬ್ಬ ವ್ಯಕ್ತಿಯನ್ನ ಅವನೇನೋ ಸ್ವಲ್ಪ ಶುದ್ಧವಾಗಿರ್ತಾನೆ, ಕೊನೆಗೆ ಅವನ ಒಂದು ವ್ಯಾಪಾರೀಕರಣವಾಗಿ ತಂದಿಟ್ಬಿಡ್ತಾರೆ. ಅದು ಬೇಡ. ನಿಮಗೆ ನಾವು ಜಮೀನನ್ನು ಕೊಡಿಸ್ತೀವಿ, ನಿಮಗೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅನ್ನೋದೆಲ್ಲ ಅದೆಲ್ಲ ನಮಗೆ ಆಗದಿರೋ ಕೆಲಸ. ನೀವೇನು ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರೋಂಥ ರಿಲೇಷನಲ್ಲಿ ನೀವು ಜಮೀನನ್ನು, ನಿಮಗೆ ಗೊತ್ತಿರೋಂಥ ಏರಿಯಾದಲ್ಲಿ ಹೋಗಿ ಜಮೀನನ್ನು ನೀವು ಹುಡುಕಿ ನಿಮಗೆ ಯೋಗ್ಯವಾದ ಜಮೀನನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡು ಫೈನಲ್ ಆಗುವಂಥ ಟೈಮ್ ಬೇಕಾದ್ರೆ ನೀವು ನನಗೆ ತಿಳಿಸಿದ್ರೆ ನಾನು ಬಂದು ಆ ಜಮೀನನ್ನು ನೋಡಿ ಇಲ್ಲಿ ಕೃಷಿ ಆಗುತ್ತಾ ಇಲ್ವಾ ಅಂತ ಬೇಕಾದ್ರೆ ಹೇಳ್ತೀನಿ. ಆಮೇಲೆ ಇಲ್ಲ ನಮಗೆ ತುಂಬ ಈಗ ಬೇರೆ ದೇಶದಲ್ಲಿ ವಿದೇಶದಲ್ಲೆಲ್ಲ ಇದ್ದಾರೆ, ವಿದೇಶದಲ್ಲಿ ಇರೋರು ಬಂದು ಇಲ್ಲಿ ನೋಡೋಕ್ಕಾಗಲ್ಲ, ಅಥವಾ ತುಂಬ ಬೇರೆ ಬೇರೆ ರಾಜ್ಯದಲ್ಲಿದ್ದಾರೆ, ಅವ್ರು ಬಂದು ಇಲ್ಲಿ ನಮ್ಮ ಪಕ್ಕದಲ್ಲಿ ಎಲ್ಲಿ ಜಮೀನು ನೋಡೋಕ್ಕಾಗಲ್ಲ. ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಹೋಗಿ ಜಮೀನನ್ನು ನೋಡಿ ಅಲ್ಲಿ ದಾಖಲೆಗಳನ್ನೆಲ್ಲ ಪರೀಕ್ಷೆ ಮಾಡಿ, ಆಮೇಲೆ ಆ ಜಮೀನಿನ ಹೋಗೋ ರಸ್ತೆ ಇದೆಯಾ, ಅಲ್ಲಿ ಎಲ್ಲ ರೀತಿಯ ಬೆಳೆ ಬೆಳಿಬೋದಾ, ಅಲ್ಲಿ ಯಾವುದೇ ಪ್ರಾಣಿಗಳ ಕಾಟ ಇಲ್ವಾ, ಅದು ಜನರಲ್ ಜಮೀನಾ ಅನ್ನೋದೆಲ್ಲ ನಾವು ಚೆಕ್ ಮಾಡಿ ಆಮೇಲೆ ಅವ್ರಿಗೆ ನಾವು ಉತ್ತರ ಕೊಟ್ಟ ಮೇಲೆ ಅವ್ರೇನು ಮಾಡ್ತಾರೆ, ಆ ಜಮೀನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನು ಕೂಡ ನಾವು ತೋಟ ಮಾಡಿ ಕೊಡ್ತೀವಿ. ಎಲ್ಲ ಜವಾಬ್ದಾರಿ ನಮ್ಗೆ ಕೊಡಬೇಡಿ, ನೀವು ಪ್ರಯತ್ನ ಪಡಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದಾಗ ನೀವು ನಮ್ಮ ಹತ್ರ ಬರಬೇಕೇ ವಿನ ನೀವೆಲ್ಲ ಕೆಲವರೆಲ್ಲ ಹೇಳ್ತೀರಿ ಗ್ಲೀಸಿಡೆ ಬೀಜ ಎಲ್ಲಿ ಸಿಗ್ತದೆ, ಅಗಸೆ ಬೀಜ ಎಲ್ಲಿ ಸಿಗ್ತದೆ, ಆಮೇಲೆ ಜಟ್ರೋಪ ಬೀಜ ಎಲ್ಲಿ ಸಿಗ್ತದೆ, ಎಲ್ಲ ನೀವು ನಮ್ಮನ್ನೇ ಕೇಳೋದಾದ್ರೆ ನಾವೇನು ಅಂಗಡಿ ಇಟ್ಕೊಂಡಿದ್ದೀವ? ನಿಮ್ಮ ಜವಾಬ್ದಾರಿ ಏನಾಗ? ಸರಿ, ನಾಳೆಗೆ ನಾನೇನು ಮಾಡ್ತೀನಿ, ಇದನ್ನೆಲ್ಲ ತಂದು ಇಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತೀನಿ. ಅವಾಗ ನಾನು ಕೃಷಿ ಮಾಡೋದು ಯಾವಾಗ? ನೀವು ನಿಮ್ಮ ಸಮೀಪದಲ್ಲಿರುವಂಥ ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಆಮೇಲೆ KVK ಇಲ್ಲೆಲ್ಲ ಹೋಗಿ ವಿಚಾರಿಸ್ಬೇಕು. ನೀವು ಅಲ್ಲೂ ನಿಮ್ಗೆ ಎಲ್ಲೂ ಸಿಕ್ಕಲಿಲ್ಲ ಅಂದಾಗ ಕೊನೆಯ ಅವಕಾಶ ನಮಗೆ ಕೊಡಬೇಕೇ ವಿನಃ ಎಲ್ಲ ರೆಡಿಮೇಡಿಯಾಗಿ ಅಲ್ಲಿ ಹೋದರೆ ಈಗ ಮೋರು ಅದು ಯಾವುದ್ಯಾವುದೋ ಅಂಗಡಿಗಳಿದೆಯಲ್ಲ ಅಲ್ಲಿ ಹೋದ್ರೆ ಎಲ್ಲ ಸಿಗುತ್ತೆ ಅನ್ನೋ ಲೆಕ್ಕದಲ್ಲಿ ನಮ್ಮನ್ನು ಆ ಥರ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಮೌಲ್ಯವರ್ಧನೆ ಮಾಡುವಾಗಲೂ ಅಷ್ಟೇ, ಮೌಲ್ಯವರ್ಧನೆ ಮಾಡುವ ವಿಚಾರದಲ್ಲೂ ಅಷ್ಟೇ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಜನರಿಗೆ ಪ್ರಯೋಗ ಮಾಡಿಟ್ಟಿದ್ದೀವಿ. ನಮಗೆ ಉಪ್ಪಿನಕಾಯಿ ಕಳಿಸ್ಕೊಡಿ, ನಮಗೆ ಅರಿಶಿನ ಪುಡಿ ಕಳಿಸ್ಕೊಡಿ, ಗೋಕುಪಾಮೃತವನ್ನ ಇದು ಕೊರಿಯರ್ ಕಳಿಸ್ಕೊಡಿ ಅಂದರೆ ಅದೆಲ್ಲ ಆಗೋ ಕೆಲಸ ಅಲ್ಲ. ನಿಮ್ಮ ಸುತ್ತಮುತ್ತ ಇರುವಂಥ ಜಾಗದಲ್ಲಿ ಹೋಗಿ ಗೋಕುಪಾಮೃತ ಎಲ್ಲಿದೆ ನೀವು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಬೇಕು. ಅಥವಾ ನಿಮ್ಗೆ ಅಲ್ಲೆಲ್ಲೂ ಸಿಗ್ಲಿಲ್ವಾ, ಗೋಶಾಲೆಗೆ ನೀವು ಬಂದು ಬೇಕಾದ್ರೆ ಇಲ್ಲಿಂದ ಉಚಿತವಾಗಿ ಅದನ್ನು ತಗೊಂಡು ಹೋಗ್ಬೋದು. ಅದೇ ರೀತಿ ಆರೋಗ್ಯ ಸ್ಫೂರ್ತಿ ಆಗಲಿ, ನಮ್ಮ ಕಷಾಯ ಆಗಲಿ, ರಾಗಿ ಹುರಿ ಹಿಟ್ಟಾಗಲಿ ಎಲ್ಲ ನಾವೇ ಮಾಡಿಬಿಟ್ಟು ನಿಮಗೆ ಮಾರೋದಾದರೆ ನಾವು ವ್ಯಾಪಾರಿಗಳಾಗ್ಬಿಡ್ತೀವಿ. ನಮಗೆ ವ್ಯಾಪಾರ ಮಾಡೋ ಉದ್ದೇಶ ಅಲ್ಲ. ಆ ರಾಗಿ ಹುರಿ ಹಿಟ್ಟನ್ನು ಹೇಗೆ ಮಾಡ್ತೀರಾ ಅದನ್ನು ನಿಮಗೆ ಓಪನ್ ಆಗಿ ಹೇಳ್ಕೊಡ್ತೀವಿ. ಆರೋಗ್ಯ ಸ್ಫೂರ್ತಿಯನ್ನು ಹೇಗೆ ಮಾಡ್ತೀವಿ ಅದನ್ನು ನಿಮಗೆ ಓಪನ್ ಆಗಿ ಹೇಳ್ಕೊಡ್ತೀವಿ. ಕಷಾಯ ಪುಡಿಗಳನ್ನ ಹೇಗೆ ಮಾಡ್ಕೊಳ್ಳೋದು ಅದನ್ನು ನಾವು ಓಪನ್ ಆಗಿ ಹೇಳ್ಕೊಡ್ತೀವಿ. ನಮ್ಮಲ್ಲಿ ಮಾಡುವಂಥ ನಿಮ್ಮ ಅಗಸೆ ಪೌಡರ್ ಆಗ್ಬೋದು, ನುಗ್ಗೆ ಪೌಡರ್ ಆಗ್ಬೋದು, ಇದೆಲ್ಲ ನಾವು ಮಾಡ್ತಾ ಇದ್ರೆ ನಾವು ವ್ಯಾಪಾರಿಗಳಾಗ್ಬಿಡ್ಬಾರ್ದು, ಆಗ್ಬಿಡ್ತೀವಿ ನಾವು. ನೀವು ಎಲ್ಲ ಸೇರಿ ನನ್ನ ಮಾಡ್ಬಿಡ್ತೀವಿ. ನಾನು ತುಂಬ ಜನ ಸ್ನೇಹಿತರು ನೋಡ್ತೀನಿ, ಎಲ್ಲೋ ಒಂದು ಅರ್ಧ ಎಕರೆ 1 ಎಕರೆ ಜಮೀನು ತಗೊಳ್ತಾರೆ. ನೀವು ಕೇಳಿದ ಒಂದು ಒಳ್ಳೆ ಪ್ರಶ್ನೆ ಆಗಿದ್ದು, ಇದು ನಗು ಬರ್ತದೆ ನನಗೆ ಕೇಳಬೇಕಾದ್ರೆ. ಎಲ್ಲೋ 1 ಎಕರೆ 2 ಎಕರೆ ಜಮೀನನ್ನು ಕೆಲವರು ಸ್ಟಾರ್ಟ್ ಮಾಡಿಬಿಟ್ಟು ಇವರಿಗೆ ಅದು ಅಲ್ಲಿಗೆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಅವರು 1-2-3 ಅಧಿಕಾರಿಗಳನ್ನ ಇವ್ರನ್ನ ಕರ್ಕೊಂಡು ನಿಲ್ಲಿಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಜನರನ್ನೆಲ್ಲ ಸ್ನೇಹ ಮಾಡಿಕೊಂಡು ಕೊನೆಗೆ ಯಾವುದೋ ಒಂದು ಉತ್ಪನ್ನ ಮಾಡಿ ಎಲ್ಲಿಂದ ಒಂದು ಸರ್ಟಿಫಿಕೇಟ್ ತಗೊಂಡು ಕೊನೆಗೆ ಅವನು ಕೃಷಿನೇ ಮಾಡಲ್ಲ. ಯಾವಾಗಲೂ ನೋಡಲಿ ಎಲ್ಲ ಮೇಳಗಳಲ್ಲೂ ಅಂಗಡಿ ಇಟ್ಟಿರ್ತಾರೆ. ಅವರು ಎಲ್ಲಿಂದ ಬರ್ತಾ ಇದೆ ಅಷ್ಟೆಲ್ಲ? ನಗು ಬರ್ತದೆ ಕೆಲವೊಂದು ಮೇಲೆ, ಇನ್ನೊಮ್ಮೆ ಭಾಳ ದುಃಖನೂ ಆಗುತ್ತೆ.
ನೀವು ವ್ಯಾಪಾರ ದೃಷ್ಟಿಯಿಂದ ಮಾಡಿ, ಮತ್ತು ಎಲ್ಲರನ್ನ ನೀವು ಎಲ್ಲ ಸಂದರ್ಭದಲ್ಲೂ ಅದು ತಿನ್ನೋ ಆಹಾರದ ಬಗ್ಗೆ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಲ್ಲರೂ ಆರ್ಗಾನಿಕ್ ಅಂದ್ಬಿಟ್ಟು ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ದಯಮಾಡಿ ನಿಮಗೆ ಬೆಳೆಸಿ ನೀವೇ ಅದನ್ನ ತಿಂದರೆ ಅದು ಮಾತ್ರ ಆರ್ಗಾನಿಕ್ ಅಲ್ಲದೇ ಎಲ್ಲೋ ಆರ್ಗಾನಿಕ್ ಅಂಗಡಿಯಿಂದ ತಂದಿದ್ದೀನಿ ಆರ್ಗಾನಿಕ್ ಪ್ರಾಡಕ್ಟ್ ಅಂತ ಹೇಳೋದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇದ್ದಿದ್ದು, ಆಮೇಲೆ ಎಲ್ಲೆಲ್ಲೋ ಪ್ರಿಸರ್ವೇಟಿವ್ ಹಾಕಿ ಮಾಡಿ ಅಂಥದ್ದು, ವಿಷ ಹಾಕಿ ಮಾಡಿ ಅಂತೆಲ್ಲ ನೀವು ದಯಮಾಡಿ ತಗೊಳಕ್ಕೆ ಹೋಗ್ಬೇಡಿ. ಆದರೆ ಎಲ್ಲಕ್ಕೂ ನಮ್ಮನ್ನೇ ಡಿಪೆಂಡ್ ಆಗಬೇಡಿ. ನಿಮ್ಮ ಕೈಲಿ ಎಲ್ಲೂ ಆಗಲೇ ಇಲ್ವಾ, ನೀವು ಅಸಹಾಯಕರಾಗಿದ್ದೀರಾ ಅಂಥ ಟೈಮಲ್ಲಿ ಕೇಳಿ. ನಿಮಗೆ ಜಮೀನೂ ನಾವು ಕೊಡಿಸ್ತೀವಿ, ತೋಟನೂ ಮಾಡಿಕೊಡ್ತೀವಿ, ಗಿಡಗಳನ್ನೂ ಮಾಡಿಕೊಡ್ತೀವಿ, ಬೀಜಗಳನ್ನೂ ಕೊಡ್ತೀವಿ. ಆದರೆ ಎಲ್ಲಕ್ಕೂ ನೀವು ನನ್ನನ್ನು ಅಂಗಡಿ ವ್ಯಾಪಾರಿಯನ್ನಾಗಿ ಮಾಡಬೇಡಿ. ನನಗೊಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮರ ಗಿಡ ನೆಡಬೇಕು, ತೋಟಕ್ಕೆ ಡಿಸೈನ್ ಮಾಡಿಕೊಡ್ಬೇಕು, ತೋಟ ಡೆವಲಪ್ ಮಾಡಿಕೊಡ್ಬೇಕು, ಅಷ್ಟೇ ನಮ್ಮ ಮೂಲ ಉದ್ದೇಶ. ಅದು ಬಿಟ್ಬಿಟ್ಟು ವ್ಯಾಪಾರ ದೃಷ್ಟಿಯಿಂದ ಯಾರೂ ನೋಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಆಗದೇ ಇದ್ದಾಗ ಕೊನೆಯ ಅವಕಾಶ ನನಗೆ ಕೊಡಿ. ನೆಕ್ಸ್ಟ್, ಸಿಲ್ವರು ಪ್ರಕೃತಿಗೆ ಹಾನಿ ಮಾಡ್ತದೆ ಅಂತ ನೀವೆಲ್ಲ ಹೇಳ್ಬೋದು. ಆ ಲೆಕ್ಕದಲ್ಲಿ ಹೇಳೋದಾದರೆ ಈ ಕೇರಳದಲ್ಲಿ ಮಲಯಾಳದಲ್ಲಿ ಒಂದು ಗಾದೆ ಇದೆ, ಶಾಸ್ತ್ರ ನೋಕಿಟ್ಟು ಪೋಯಾಂಗ್ಲು ಮೂತ್ರ ಉಯ್ಕನ್ನು ಸ್ಥಳ ಇಲ್ಲ ಅಂತ. ಶಾಸ್ತ್ರ ನೋಡ್ಕೊಂಡು ನಾವು ಏನಾದ್ರು ಹೋದರೆ ಮೂತ್ರವನ್ನು ವಿಸರ್ಜನೆ ಮಾಡೋಕ್ಕೂ ಜಾಗ ಇಲ್ಲ ಅಂತ. ಈ ಕಡೆ ಮುಖ ಹಾಕೊಂಡು ಮಾಡಿದ್ರೆ ಪೂರ್ವ ಅಂತಾರೆ, ಈ ಕಡೆ ಮುಖ ಹಾಕೊಂಡು ಪಶ್ಚಿಮ ಅಂತಾರೆ, ಈ ಕಡೆ ಉತ್ತರ ಅಂತಾರೆ, ಈ ಕಡೆ ದಕ್ಷಿಣ ಅಂತಾರೆ, ಈ ಕಡೆ ವಾಯುವ್ಯ ಅಂತಾರೆ, ಈ ಕಡೆ ಈಶಾನ್ಯ ಅಂತಾರೆ. ಯಾವ ದಿಕ್ಕ ಕಡೆ ನಾವು ನಿಂತ್ಕೊಂಡು ಮೂತ್ರ ಒಯ್ಬೇಕು ಹಾಗೆ ಆಗ್ಬಿಟ್ಟಿದೆ. ಅದಕ್ಕೆ ಮಲಯಾಳದಲ್ಲಿ ಹೇಳೋದು ಶಾಸ್ತ್ರ ನೋಕಿ ಪೋಯಾಂಗ್ಲು ಮೂತ್ರ ಒಯ್ಕೊಂಡು ಸ್ಥಳ ಇಲ್ಲ ಅಂತ. ಕೆಲವರು ಸಿಲ್ವರ್ ನಡಬೇಡಿ ಅಂತಾರೆ, ಕೆಲವರು ಮಾಗನಿ ನಡಬೇಡಿ ಅಂತಾರೆ, ಕೆಲವರು ತ್ಯಾಗ ನಡಬೇಡಿ ಅಂತಾರೆ, ಇನ್ನು ಕೆಲವರು ಅಕೇಶಿಯಾ ನಡಬೇಡಿ ಅಂತಾರೆ, ಕೆಲವರು ನೀಲಗಿರಿ ನಡಬೇಡಿ ಅಂತಾರೆ. ಕೊನೆಗೆ ಎಲ್ಲ ಇಷ್ಟಿ ತಗೊಂಡೋಗ ನೀವು ಯಾವುದನ್ನು ನಡಲ್ಲ. ಸಿಲ್ವರು ಹಾನಿಕರ ಅಲ್ಲ. ಇವತ್ತು ಕೂಡ ನೀವು ಆ ಪಾಲಿಬೆಟ್ಟ, ಸಿದ್ದಾಪುರ, ಚೆಟ್ಟಳ್ಳಿ, ಆಮೇಲೆ ಕೆಲವು ಶಿವಮೊಗ್ಗದ ಕೆಲವು ಕಡೆಗಳೆಲ್ಲ ಹೋದರೆ ಸಿಲ್ವರ್ ಮರಗಳು ಭಾಳ ಬೃಹತ್ಕಾರವಾಗಿ ಬೆಳೆದಿರೋ ಮರಗಳಿದೆ. ಅದರಿಂದ ನಿಮಗೆ ಹಾನಿ ಏನಾಗೋದಿಲ್ಲ. ಆ ಜನ ಯಾರೋ ಹೇಳಿರ್ತಾರೆ ಏನಪ್ಪ ಅಂತ ಹೇಳಿದ್ರೆ ಅದ್ರದ್ದು ಎಲೆ ಭೂಮಿಯಲ್ಲಿ ಕರಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಬೇರೆ ಗಿಡ ನಿಮ್ಗೊಂದು ಒಳ್ಳೆ ಗಿಡ ಸಿಕ್ಕೋವರೆಗೂ ಯಾರೋ ಹೇಳ್ತಾರಲ್ಲ ಇಂಥ ಗಿಡ ನಡಿ ಅಂತೇಳಿ, ನಿಮಗೆ ಗಂಧ ನಡಿ, ಅದು ನಡಿ, ಇದು ನಡಿ, ಕೋಟಿ ಬರ್ತಂತ ಆಸೆ ಹುಟ್ಟಿಸ್ತಾರಲ್ಲ, ಆ ಆಸೆ ಹುಟ್ಟಿಸೋರು ಇನ್ನೂ ಒಂದು ಸೃಷ್ಟಿ ಆಗೋವರೆಗೂ ನೀವು ಈ ಸಿಲ್ವರ್ನ ನಡ್ತಾ ಇರಿ, ತೊಂದರೆ ಏನಿಲ್ಲ. ಇಲ್ಲ ನಿಮಗೆ ಸರಿ ಇಲ್ಲ ಅಂತ ಕಂಡ್ರೆ ಬಿಟ್ಟುಬಿಡಿ, ಅದನ್ನೇ ಹಿಡ್ಕೊಂಡು ಎಳೆದಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, ನಮ್ಮ ಬಳಿ ತೆಂಗಿನ ಸಸಿ ಸಿಕ್ಕುತ್ತೆ ಅನ್ಬೇಕಾದ್ರೆ ನಮಗೊಂದು ಲಿಮಿಟ್ ಇದೆ. ನನಗೆ ಏನಂದರೆ ಈಗ ನನ್ನ ಹತ್ರ ಇರೋದು, ನನ್ನ ತೆಂಗಿನ ತೋಟದಲ್ಲಿ ಇರೋದು ನನಗೆ 800 ಮರ. ಆ ಮರದಲ್ಲಿ ನಾನು ಬೀಜಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಒಂದು 40 ರಿಂದ 50 ಗಿಡ. 50-60 ಗಿಡದಲ್ಲಿ ನಾನು ಬೀಜವನ್ನು ತೆಗಿಬೇಕೇ ವಿನಃ ನಾನು ಎಲ್ಲೆಲ್ಲೋ ಬೀಜವನ್ನು ತಂದು ನಾನು ಗಿಡ ಮಾಡೋಕ್ಕೆ ಆಗೋದಿಲ್ಲ. ನನ್ನ ಹತ್ರ ನಿಮ್ಗೆ ಏನಾದರೂ ಗಿಡ ಬೇಕು ಅಂದರೆ ಕನಿಷ್ಠ ಒಂದು 3 ತಿಂಗಳ ಮೊದಲು ನನಗೆ ಅಡ್ವಾನ್ಸ್ ಕೊಟ್ಟರೆ ನನ್ನ ತೋಟದಿಂದ ಬೀಜಗಳನ್ನು ಆಯ್ಕೆ ಮಾಡಿ ನಾನು ಆ ಗಿಡವನ್ನು ನಿಮಗೆ ಕೊಡ್ಬೋದು. ಅದು ಬಿಟ್ಬಿಟ್ಟು ನೀವು ದಿಢೀರಂತ ನನಗೆ ನಾಳೆನೇ ಬೇಕು, ನಾಡದೇ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಗಿಡಗಳು ರೆಡಿ ಇರೋದಿಲ್ಲ. ನೀವು ಆರ್ಡರ್ ಕೊಟ್ಟಾಗ ಮಾತ್ರ ನಾವು ಕೊಡ್ತೀವಿ. ಇನ್ನು ಕೆಲವರು ಏನು ಮಾಡ್ತಾರೆ, ನಿಮ್ಮ ಹತ್ರ ನುಗ್ಗೆ ಇದೆಯಾ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಬಿಡ್ತಾರೆ. ಆರ್ಡ್ರ್ ಕೊಟ್ಬಿಟ್ರೆ ಏನಾಗ್ತಂದರೆ ನಾವಿಲ್ಲಿ ಗಿಡ ರೆಡಿ ಮಾಡಿ 30 ದಿನದಲ್ಲಿ ತಗೊಂಡೋಗಿ ಅವ್ರು ನಡೆದೇ ಇದ್ದರೆ ನಮ್ಮ ಗಿಡನೂ ಹಾಳಾಗ್ತದೆ, ಅವ್ರು ತಗೊಂಡೋಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಶ್ರಮನೂ ವೇಸ್ಟ್ ಆಗ್ತದೆ. ಅದಕ್ಕೆ ನಿಮ್ಗೆ ಯಾವುದು ಗಿಡ ಬೇಕು ಅಂತ ಹೇಳಿದ್ರೆ ನಮಗೆ ಮುಂಚೆ ತಿಳಿಸಿದ್ರೆ, ಮುಂಚೆನೂ ತಿಳಿಸ್ಬೇಕು, ಜೊತೆಗೆ ಅದು ಪೂರ್ತಿ ಅಮೌಂಟು ಕೊಡಬೇಕು. ಅಡ್ವಾನ್ಸ್ ಕೊಡ್ತೀನಿ ಅಂದ್ಬಿಟ್ಟು ಒಂದು 5,000 10,000 ಕೊಟ್ಬಿಟ್ಟು 1 ಲಕ್ಷ ಗಿಡ ಬುಕ್ ಮಾಡೋದಲ್ಲ. ನಿಮಗೆ 1 ಲಕ್ಷ ರೂಪಾಯಿದು ಗಿಡ ಬೇಕಾ, ನಮಗೆ 1 ಲಕ್ಷ ರೂಪಾಯಿನೂ ದುಡ್ಡು ನಮ್ಮ ಅಕೌಂಟ್ಗೆ ಹಾಕ್ಕೊಡ್ಬೇಕು. ನೀವು ನಿಮಗೆ ಒಂದು ಟೈಮ್ ಕೊಡ್ತೀವಿ, ಅಷ್ಟು ಟೈಮಲ್ಲಿ ಬಂದು ನೀವು ಗಿಡವನ್ನು ಕ್ಲೀನಾಗಿ ತಗೊಂಡು ಹೋಗ್ಬೋದು. ಆಮೇಲೆ ನೀವು ಯಾವುದೋ ಒಂದು 5,000 ಅಡ್ವಾನ್ಸ್ ಕೊಟ್ಬಿಟ್ಟು ನಾವಿಲ್ಲಿ 1 ಲಕ್ಷ ರೂಪಾಯಿ ಗಿಡ ಮಾಡಿ ಇಟ್ಬಿಟ್ಟು ಕೊನೆಗೆ ಆ ಗಿಡ ಬೇರೆಯವ್ರಿಗೂ ಕೊಡೋಕ್ಕಾಗಲ್ಲ, ಆಮೇಲೆ ನೀವು ಬಂದು ತಗೊಂಡು ಹೋಗಲ್ಲ ಅಂದರೆ ನಮಗೆ ಇಲ್ಲಿ ಅದು ಲಾಸ್ ಆಗ್ತದೆ. ಮತ್ತು ನರ್ಸರಿ ಮಾಡೋದು ಕೂಡ ನಮ್ಗೆ ವ್ಯಾಪಾರ ಅಲ್ಲ. ನಮಗೆ ಬೇರೆಯವರು ತೋಟ ಮಾಡೋಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ನಾವು 1 ವರ್ಷಕ್ಕೆ ಇಷ್ಟು ಎಕರೆ ತೋಟ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡ್ತೀವಿ. ಅವ್ರಿಗೆ ಇರೋಷ್ಟು ಗಿಡ ತಯಾರು ಮಾಡಿದೆ ವಿನಃ ನಾವು ಮಾರಾಟ ಮಾಡೋಕ್ಕೆ ನಾವು ಗಿಡಗಳನ್ನು ಎಲ್ಲೂ ತಯಾರು ಮಾಡಲ್ಲ. ನಿಮಗೆ ಅದೇ ಗಿಡ ನಮ್ಗೆ ಬೇಕು ಅಂದರೆ ನಮ್ಮಲ್ಲೊಂದು ಅದರದ್ದು ಗಿಡದ ಬೆಳವಣಿಗೆಗೆ ತಕ್ಕಂತೆ ನೀವು ಕಾಯಬೇಕು. ಈಗ ತೆಂಗಿನ ಗಿಡ ನಿಮ್ಗೆ ಬೇಕಾ, ಒಂದು 3 ತಿಂಗಳಿಂದ 6 ತಿಂಗಳವರೆಗೂ ನೀವು ಕಾಯಬೇಕು. ನಿಮಗೆ ನುಗ್ಗೆ ಗಿಡ ಬೇಕಾ, 30 ದಿನ ಕಾಯಬೇಕು. ಪಪ್ಪಾಯ ಬೇಕಾ, 30 ದಿನ ಕಾಯಬೇಕು. ಸಪೋಟ ಬೇಕಾ, 3 ತಿಂಗಳು ಕಾಯಬೇಕು. ಹೀಗೆ ನೀವು ಕಾಯಬೇಕು. ಆದರೆ ಮಾತ್ರ ನಿಮಗೆ ಗಿಡ ಸಿಗ್ತದೆ. ನಮಸ್ತೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಏನೋ ಒಂದು ಈ ಪ್ರಶಸ್ತಿಗೋ ಸನ್ಮಾನಕ್ಕೋ ಕೇಳ್ದಂಗೆ ಆಯ್ತು. ಯಾರ್ದೋ ಒಂದು ಕೆರೆ ಇಷ್ಟು ಉದ್ದ ಇದೆ, ನಿನ್ನ ಕೆರೆ ಎಷ್ಟು ಉದ್ದ ಇದೆ ಅಂತ. ನಾವು ಎಲ್ಲೂ ಯಾವುದೇ ಸ್ಪರ್ಧೆಗೆ, ಯಾವುದೇ ಕಾಂಪಿಟಿಷನ್ಗೆ, ಯಾವುದೇ ಬಹುಮಾನಕ್ಕೆ, ಯಾವುದೇ ಪ್ರಶಸ್ತಿಗೆ, ಯಾವುದೇ ಸನ್ಮಾನಕ್ಕೆ ನಾವು ಇದುವರೆಗೂ ಯಾವ ಕೆಲಸನೂ ಮಾಡಿಲ್ಲ. ಮತ್ತು ನಮ್ಮ ಕೆರೆಗಳಿರೋದು 6 ಕೆರೆಗಳು ಬೇರೆ ಬೇರೆ ಆಕಾರದಲ್ಲಿವೆ.
ಅದು ಈ ಕೆರೆ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅನ್ನೋದು ಇಲ್ಲ. ಅವ್ರು ಏನು ಕೇಳಿರ್ಬೋದು ಅಂದರೆ, ನಾನು ಒಂದು ಕೆರೆ ಮಾಡ್ಕೋಬೇಕು, ಇಷ್ಟು ಅಡಿ ಇರಬೇಕು, ಇಷ್ಟು ಅಡಿ ಇರಬೇಕು ಅಂತ ಅವ್ರು ಒಂದು ಫ್ರೇಮ್ ಕೇಳಿರ್ಬೋದು. ಇಲ್ಲಿ ಯಾವುದೇ ಫ್ರೇಮ್ ಇಲ್ಲ. ನಿಮ್ಮ ಭೂಮಿಯಲ್ಲಿ ನಿಮ್ಮ ನೀರಿನ ಸಂಗ್ರಹ ಎಷ್ಟಾಗ್ತದೆ ಅದ್ರ ಮೇಲೆ ನೀವು ಯಾವ ಆಕಾರದಲ್ಲೂ ಕೆರೆ ಮಾಡ್ಬೋದು. ಅದು ಪೂರ್ವ ಪಶ್ಚಿಮಕ್ಕೆ ಮಾಡಬೇಕಾ, ಉತ್ತರ ದಕ್ಷಿಣಕ್ಕೆ ಮಾಡಬೇಕಾ, ಯಾವ ಕಡೆ ಉದ್ದ ಇರಬೇಕು, ಯಾವ ಕಡೆ ಅಗಲ ಇರಬೇಕು, ಅವೆಲ್ಲ ಏನು ಲೆಕ್ಕ ಹಾಕಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮ ಭೂಮಿಯಲ್ಲಿ ಯಾವ ಅಳತೆ ಆಗ್ತದೆ ಅದೇ ಅಳತೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ನಾನು ಯಾವುದೋ ಒಂದು ಅಳತೆ ಹೇಳ್ತೀನಿ, 250 ಅಡಿ 250 ಅಡಿ ಉದ್ದ ಇರಬೇಕು, 300 ಅಡಿ ಅಗಲ ಇರಬೇಕು ಅಂತ ನಾನು ಹೇಳ್ತೀನಿ. ಆಗ ನೀವೇನು ಮಾಡ್ತೀರಿ, ನಂದು 250 ಅಡಿ ಇಲ್ಲ 150 ಅಡಿನೇ ಇರೋದು ಅಂದ್ಬಿಟ್ಟು ನೀವು ಕೆರೆನೇ ಮಾಡಲ್ಲ. ನಿಮ್ಮ ಜಮೀನಲ್ಲಿ ನಿಮಗೆ ಕೆರೆ ಮಾಡೋಕ್ಕೆ ಎಷ್ಟು ಜಾಗ ಅನುಕೂಲ ಇದೆ, ಎಷ್ಟು ಜಾಗ ಅವಕಾಶ ಇದೆ ಅಷ್ಟನ್ನ ಖಂಡಿತ ಮಾಡ್ಕೊಳ್ಳಿ. ನೆಕ್ಸ್ಟ್, ಅದೇ ಕೆಲವ್ರು ಹೇಳ್ತಾರೆ ನಮಗೆ ಇರೋ ಜಮೀನಲ್ಲಿ 1 ಎಕರೆ ನಾವು ಮಾಡ್ತೀವಿ, ಬಾಕಿ ಇರೋದನ್ನ ನಮ್ಮ ಖರ್ಚು ವೆಚ್ಚಕ್ಕೆ ಮಾಡ್ತೀವಿ. ಇದರಲ್ಲಿ ಏನು ಖರ್ಚು ವೆಚ್ಚಕ್ಕೆ ಬರಲ್ವಾ? ಇದರಲ್ಲೂ ಖರ್ಚು ವೆಚ್ಚಕ್ಕೆ ಬರುತ್ತೆ ನಿಮಗೆ. ಈ 1 ಎಕರೆ ನೀವು ಮಾಡಲ್ ಫಾರ್ಮ್ ಮಾಡುವಾಗ ಅದರಲ್ಲೂ ನಿಮಗೆ ಆದಾಯ ಬರೋಕ್ಕೆ ಶುರುವಾಗ್ತದೆ. ನಾನು ಎಲ್ಲರಿಗೂ ಹೇಳೋದಷ್ಟೇ, ನಿಮ್ಗೆ 10 ಎಕರೆ ಜಮೀನು ಇದ್ರು ನೀವು 1 ಎಕರೆಯಿಂದ ಶುರು ಮಾಡಿ. ನೀವು 1 ಎಕರೆಯಿಂದ ಶುರು ಮಾಡಿದಾಗ ನಿಮಗೆ ಅದು ರಿಸಲ್ಟ್ ಬರುತ್ತೆ. ನೀವು 10 ಎಕರೆನ ಒಂದೇ ಸಲ ಮಾಡ್ತೀನಿ ಅಂದರೆ ನಿಮಗೂ ಕಷ್ಟ ಆಗ್ತದೆ. ಆಮೇಲೆ ಮನೆಯವರು ಒಪ್ಪೋದಿಲ್ಲ. ಕೃಷಿ ಮಾಡ್ಬೇಕಾದ್ರೆ ತುಂಬ ಜನ ಹೇಳ್ತಾರೆ, ನನಗೆ ಮಾಡ್ಲಿಕ್ಕೆ ಭಾರಿ ಆಸೆ ಇದೆ, ನನಗೆ ಅವ್ರ ಸಪೋರ್ಟ್ ಇಲ್ಲ, ಇವ್ರ ಸಪೋರ್ಟ್ ಇಲ್ಲ ಅಂತ. ನಾವು ನೈಸರ್ಗಿಕ ಕೃಷಿ ಮಾಡ್ಬೇಕಾದ್ರೆ ನಮ್ಗೆ ಮೊದಲು ಶತ್ರುಗಳು ಉಟ್ಕೊಳ್ಳೋದು ನಮ್ಮ ಮನೇಲಿ, ಆಮೇಲೆ ನಮ್ಮ ಬಂಧು ಬಳಗದಲ್ಲಿ, ಆಮೇಲೆ ನಮ್ಮ ಊರು ಸುತ್ತಮುತ್ತ ಇರೋರು. ಅದೆಲ್ಲ ಯಶಸ್ವಿ ಆದಮೇಲೆ, ಅದಕ್ಕೆ ನಮ್ಮ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗೆ ನಮ್ಗೆ ಹೇಳ್ತಾ ಇದ್ರು, ಯಾರಾದರೂ ನಿನ್ನ ಯೋಜನೆಗಳನ್ನು ನಿನ್ನ ಪ್ಲ್ಯಾನನ್ನು ಕೇಳಿದಾಗ ನಿನ್ನ ಹುಚ್ಚ ಅನ್ಬೇಕು. ಆಮೇಲೆ ಅದೆಲ್ಲ ನೀನು ಯಶಸ್ವಿ ಆದಮೇಲೆ ಅವರು ಆಟೋಮೆಟಿಕ್ ಹುಚ್ಚಿರಾಗ್ತಾರೆ ಅಂತ. ಹಾಗೆ ನಾವು ಯಾರಾದ್ರೂ ನೈಸರ್ಗಿಕ ಕೃಷಿಗೆ ಬರ್ತೀವಿ, ಸಹಜ ಕೃಷಿಗೆ ಬರ್ತೀವಿ ಅಂದ್ರೆ ಅಷ್ಟು ಸುಲಭ ಅಲ್ಲ. ನೀವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ನಾವು 48 ವರ್ಷದಿಂದ ನಮ್ಮ ಡ್ಯಾಡಿಯಿಂದ ಸ್ವಲ್ಪ ಜಮೀನು ತೊಗೊಂಡು ಮಾಡಬೇಕಾದ್ರೆ ನಾವು ಪಟ್ಟ ಶ್ರಮ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಅದು ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದೇ ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂದರೆ 48 ವರ್ಷದಿಂದ ನಮ್ಗೆ ಎಷ್ಟು ಕಷ್ಟ ಇದ್ದಿರ್ಬೋದು ಅಲ್ವಾ? ಹಾಗೆ ಯಾರು ಒಪ್ಪೋ ಅಂಥ ವ್ಯವಸ್ಥೆ ಇರಲಿಲ್ಲ. ಆಗ ನಾವೇ ನಮ್ಮ ಸ್ವಂತ ಮನಪೂರ್ವಕವಾಗಿ ನಾವು ಯೋಗವನ್ನು ಜನರಿಗೆ ಹೇಳ್ಕೊಡ್ತಾ, ಆರೋಗ್ಯದ ಬಗ್ಗೆ ಜನರಿಗೆ ಪಾಠ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಭೂಮಿಯಲ್ಲಿ ಬೆಳೆದಂಥ ಕೆಲವರೆಲ್ಲ ರೈತರು ಭಾಳ ಚೆನ್ನಾಗಿ ಹೇಳೋರು, ಏನು ತಿಂದರೆ ಇದು ರುಚಿನೇ ಇಲ್ಲ ಅಂತ. ಅದನ್ನೆಲ್ಲ ನಾವು ಪ್ರಯೋಗ ಮಾಡಿ ನಾವು ಅದನ್ನು ನಾವೇ ನೇರವಾಗಿ ಬಂದಿದ್ದಲ್ದೇ ಯಾವುದೋ ಒಂದು ಒತ್ತಡಕ್ಕೆ ನಾವು ಬಂದವರಲ್ಲ. ಅದರಿಂದ ನೀವು ಏನೇ ಒಂದು ಶುರು ಮಾಡಬೇಕಾದ್ರೆ ಮನೆಯಿಂದನೇ ನಿಮಗೆ ವಿರೋಧ ಸ್ಟಾರ್ಟ್ ಆಗ್ತದೆ. ಅವುಗಳೆಲ್ಲವನ್ನು ಪಕ್ಕದಲ್ಲಿಟ್ಟು ಅದನ್ನೆಲ್ಲ ಸಕಾರಾತ್ಮಕವಾಗಿ ತಗೊಂಡು ಆಮೇಲೆ ನೀವು ನಿಮ್ಮ ಕೆಲಸವನ್ನು ಮುಂದುವರೆದಾಗ ಕೊನೆಗೆ ನೀವು ಅದರಲ್ಲಿ ಗೆಲ್ತೀರಿ. ಇದರಲ್ಲಿ ಯಾವುದೇ ಚಿಂತೆ ಇಲ್ಲ. ಮತ್ತು ಎರಡನೇದು ನಾನು ಹೇಳ್ತೀನಿ, ಒಂದು ದಿನ ನಮಗೆ ಕೃಷಿ ಒಂದೇ ಉಳ್ಕೊಳ್ಳೋದು, ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ನೀವು ಎಷ್ಟೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಇಟ್ಟಿರ್ಬೋದು, ಮನೆ ಕಟ್ಟಿರ್ಬೋದು, ದೊಡ್ಡ ಉದ್ಯೋಗ ಇರ್ಬೋದು, ಅದು ನೀವು ತಿನ್ನಬೇಕಾಗಿರೋದು ಅನ್ನಕ್ಕಾಗಿ ನೀವು ನಿಮ್ಮ ಭೂಮಿಯಲ್ಲಿ ವಿಷಮುಕ್ತವಾದ ಕೃಷಿ ಮಾಡೋದು ಒಂದೇ ನಿಮಗೆ ಉಳಿಗಾಲ. ಬಿಟ್ಟರೆ ಇನ್ನು ನಿಮ್ಮನ್ನ ಯಾವುದೇ ವಿಜ್ಞಾನ, ಯಾವುದೇ ನಿಮ್ಮ ಅಧಿಕಾರಿಗಳು ಅಥವಾ ನಿಮ್ಮ ಯಾವುದೇ ಸ್ನೇಹಿತರು ಅಥವಾ ಯಾವುದೇ ಮೆಡಿಷನ್ನು, ಮಾತ್ರೆ, ಟಾನಿಕ್ಕು ನಿಮ್ಮನ್ನು ಉಳಿಸೋದಿಲ್ಲ. ಶುದ್ಧವಾದ ಆಹಾರ ತಿನ್ನೋದು ಒಂದೇ ನಿಮಗೆ ದಾರಿ. ನೆಕ್ಸ್ಟ್, ಇನ್ನೊಬ್ರು ಕೇಳಿದ್ದಾರೆ, ನಿಮ್ಮ ಯೋಜನೆಯನ್ನ ಉತ್ತರ ಕರ್ನಾಟಕಕ್ಕೆ ವಿಸ್ತರಿಸ್ತೀರಾ ಅಂತ. ಇದೇನು ಸರ್ಕಾರಿ ಇದು ಸ್ಕೀಮಾ? ಇದೇನು ಸರ್ಕಾರಿ ಸ್ಕೀಮ್ ಏನಪ್ಪ? ನಾವೀಗ ದಕ್ಷಿಣ ಕರ್ನಾಟಕದಲ್ಲಿದ್ದೀನಿ, ಮಧ್ಯ ಕರ್ನಾಟಕದಲ್ಲಿದ್ದೀನಿ, ಅದನ್ನು ಉತ್ತರ ಕರ್ನಾಟಕ, ಇಡೀ ವರ್ಲ್ಡ್ಗೆ ನಾನು ಹೇಳ್ತಾ ಇರೋದು, ನಿನ್ಗೆ ಒಬ್ಬರಿಗೆ ಅಲ್ಲಪ್ಪ. ಮತ್ತು ಇದು ಸರ್ಕಾರದ ಯೋಜನೆಯೂ ಅಲ್ಲ. ಈ ವರ್ಷ 5 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ನಾವು ಬೆಂಗಳೂರು, ರಾಮನಗರ ಸುತ್ತಮುತ್ತ ಈ ಕಾರ್ಯಕ್ರಮ ಆಗ್ತೀವಿ, ಮುಂದಿನ ದಿನಗಳಲ್ಲಿ ಮುಂದಿನ ಜಿಲ್ಲೆಗಳಿಗೆ ವಿಸ್ತರಿಸ್ತೀವಿ ಅಂತ ಹೇಳೋದು ಅದು ಕೃಷಿ ಅಧಿಕಾರಿಗಳು, ಸರ್ಕಾರ ಹೇಳೋದು. ನಮ್ಮ ಸ್ಕೀಮ್ ಏನಪ್ಪ ಅಂದರೆ, ಇಡೀ ಜಗತ್ತಲ್ಲಿ, ಇಡೀ ವಿಶ್ವದಲ್ಲಿ ಎಲ್ಲ ಭೂಮಿನೂ ಪರಿಶುದ್ಧವಾಗಿರಬೇಕು, ಅಲ್ಲಿ ಬೆಳೆಯುವ ಆಹಾರವೆಲ್ಲವೂ ವಿಷಮುಕ್ತವಾಗಿರಬೇಕು, ತಿಂದವರೆಲ್ಲರೂ ಅದೊಂದು ಆರೋಗ್ಯವಾಗಿರ್ಬೇಕು. ಇಡೀ ವಿಶ್ವವ್ಯಾಪಿಗೆ ನಾನು ಹೇಳ್ತಾ ಇದ್ದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಅಲ್ಲೇನು ಡಿವೈಡ್ ಮಾಡೋಕೆ ಹೋಗ್ಬಿಟ್ಟಿದ್ದೆ. ಸರ್ಕಾರದ ಸ್ಕೀಮ್ ಅಲ್ಲ ಅಂತ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಎಲ್ಲೇ ಇದ್ರೂ ಮಾಡ್ಬೋದು. ಈಗ ಆ ಕಡೆನೂ ತುಂಬ ಜನ ಮಾಡ್ತಾ ಇದ್ದಾರೆ, ಅಲ್ಲೂ ತುಂಬ ಜನ ಸ್ನೇಹಿತರಿದ್ದಾರೆ ನಮಗೆ, ಅಲ್ಲೂ ಮಾಡ್ತಾ ಇದ್ದಾರೆ. ಇಲ್ಲಿಗಿಂತನೂ ಅಲ್ಲಿ ಜನ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಸುಮ್ಮನೆ ಯಾವುದೋ ಕಲ್ಯಾಣ ಕರ್ನಾಟಕಕ್ಕೆ ಬರ್ತೀರಾ, ಉತ್ತರ ಕರ್ನಾಟಕಕ್ಕೆ ಬರ್ತೀರಾ, ದಕ್ಷಿಣ ಕರ್ನಾಟಕಕ್ಕೆ ಬರ್ತೀರಾ ಅಂತ ನೀವು ಹೇಳ್ತೀರಿ. ಇಡೀ ವಿಶ್ವಕ್ಕೆ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ನೀವು ಏನು ಹೇಳ್ತೀರಿ ಅಂದರೆ, ಈ ಕೃಷಿ ಬಡವರಿಗೆ ಆಗೋದಲ್ಲ, ಶ್ರೀಮಂತರಿಗೆ ಮಾತ್ರ ಅಂತ ಹೇಳ್ತೀರಿ. ನೋಡಿ, ನಿಜವಾಗ್ಲೂ ಮೊದಲು ಎಲ್ಲ ರೈತರು ಇದನ್ನೇ ಮಾಡ್ತಾ ಇದ್ದಿದ್ದು. ನಮ್ಮಲ್ಲಿ ಗ್ರೀನ್ ರೆವಲ್ಯೂಷನ್ ಬರೋಕ್ಕೆ ಮೊದಲು 1965ಕ್ಕೆ ಮೊದಲು ಎಲ್ಲ ರೈತರು ಇದನ್ನೇ ಮಾಡ್ತಾ ಇದ್ದಿದ್ದು. ದನದ ತೊಪ್ಪೆ ತಗೊಂಡು ಭೂಮಿಗೆ ಯಾವುದೇ ಟ್ರ್ಯಾಕ್ಟರ್ನ ಬಳಸ್ತೇನೆ ದನಗಳಲ್ಲಿ ಉತ್ತು ಬಿತ್ತು ತಾವೇ ಕೆಲಸ ಮಾಡಿ ಮಾಡ್ತಾ ಇದ್ದಂಥ ಕೃಷಿನೇ ನಮ್ಮ ಸಹಜ ಕೃಷಿ. ಅದನ್ನೇ ನಾವು ಇವಾಗ ವಾಪಸ್ಸು ನಿಮಗೆ ಹೇಳಿರೋದು. ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಜನ ಎಲ್ಲರೂ ಒಂದೇ ಥರದಲ್ಲಿ ಬೇರೆ ಬೇರೆ ಥರದ ಬೆಳೆನ ಮಾಡ್ತಾಯಿದ್ರು.
ಒಂದೇ ಸಲ ಬೆಳೆಯನ್ನು ಬೆಳೀತಾ ಇದ್ರು. ಅವ್ರಿಗೆ ಬೇಕಾದ ದವಸ ಧಾನ್ಯಗಳನ್ನು ತುಂಬಿಕೊಳ್ತಾ ಇದ್ರು, ವರ್ಷಕ್ಕೆಲ್ಲ ತುಂಬಿಟ್ಕೊಂಡು ಸುಖವಾಗಿದ್ರು ಅವರು. ಇವಾಗ ಏನಾಗಿದೆ ಅಂದರೆ ಈ ಬಹುರಾಷ್ಟ್ರೀಯ ಕಂಪನಿಯವರು ಅವರು ಇವರೆಲ್ಲ ಬಂದು ನೀನು ಡ್ರಿಪ್ ಮಾಡ್ಕೋ, ನೀನು ಬೋರ್ವೆಲ್ ತಗೋ, ನೀನು ಅದಕ್ಕೆ ಇದು ಕಡ್ಡಿ ಕಟ್ಟು, ನೀನು ಅದಕ್ಕೆ ಪ್ಲಾಸ್ಟಿಕ್ ಹಾಸು, ಆಮೇಲೆ ನೀನು ಅದಕ್ಕೆ ಸೋಲಾರ್ ಹಾಕೋ, ನೀನು ಇದಕ್ಕೆ ಫೆನ್ಸಿಂಗ್ ಹಾಕೋ ಅಂದ್ಬಿಟ್ಟು ಇವರು ಇದನ್ನು ದುಬಾರಿ ಮಾಡಿರೋದೇ ವಿನಃ ನಮ್ಮ ಸಹಜ ಕೃಷಿಯಲ್ಲಿ, ನೈಸರ್ಗಿಕ ಕೃಷಿಯಲ್ಲಿ ಇದು ದುಬಾರಿ ಅಲ್ವೇ ಅಲ್ಲ. ಈಗ ನಿಮ್ಗೇನು ಅನಿಸ್ಬೋದು, ನಿಮ್ಮ ಜಮೀನಿಗೆ ಉಳೋದು ಉಳ್ಳೇಬೇಕಾ, ಉಳ್ತೀರಿ. ಬೀಜ ಬಿತ್ತಲೇಬೇಕಾ, ಬಿತ್ತೀರಿ. ಮತ್ತೆ ಆಳುಗಳಿಗೆ ಸಂಬಳ ಕೊಡಲೇಬೇಕಾ, ಕೊಡ್ತೀರಿ. ಇದಿಷ್ಟೆಲ್ಲ ಕೊಟ್ಟು ನೀವು ಗಿಡಗಳನ್ನ ಮಾತ್ರ ಬದಲಾಯಿಸ್ಕೊಳ್ಳೋದಷ್ಟೇ. ಈಗ ನೀವು 5 ವರ್ಷ 10 ವರ್ಷ ಹೊಗೆ ಸೊಪ್ಪು ಹಾಕೋರು ಅಥವಾ ಕಬ್ಬು ಹಾಕೋರು, ಅದರಲ್ಲೇ ನೀವು ಹಾಕ್ತಾನೆ ಬರೀ ಬದುಗಳಲ್ಲಿ ಹಣ್ಣಿನ ಗಿಡಗಳನ್ನ ನಟ್ಕೊಳ್ಳಿ. ಏನು ಖರ್ಚು ಬರ್ತದೆ ನಿಮಗೆ? ಗಿಡ ನಡೆದು ಖರ್ಚು ಬರ್ತದೆ ಅಷ್ಟೇ. ನಿಮ್ಮ ಹೊಗೆ ಸೊಪ್ಪು, ನಿಮ್ಮ ಕಬ್ಬು ಎಲ್ಲ ಏನಾಗ್ತದೆ 3 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷದಲ್ಲಿ ತೆಗೆದಾಕ್ತೀರಿ. ಅದೇ ನೀವು ಒಂದು ಮಾವಿನ ಮರ ನಟ್ರೆ, ಹಲಸಿನ ಮರ ನಟ್ರೆ, ನೀವೊಂದು ತೆಂಗಿನ ಮರ ನಟ್ರೆ ಅದನ್ನ ಪ್ರತಿ ವರ್ಷ ತೆಗಿಬೇಕು ಅಂತ ಇದೆಯಾ? ಇಲ್ಲ. 5-10 ವರ್ಷ ಆದ್ಮೇಲೆ ಅದೇ ಬೃಹತ್ಕಾರವಾಗಿ ಬೆಳೆದಾದ್ಮೇಲೆ ನಿಮಗೆ ಅದೇ ದೊಡ್ಡ ನಿಮಗೆ ನಿರಂತರ ಫಸಲು ಬರಕ್ಕೆ ಶುರುವಾಗ್ತದೆ. ಇದು ದುಬಾರಿ ಅಲ್ಲ. ನೀವು ಏನು ಮಾಡಿದ್ದೀರಿ ಅಂದರೆ ದುಬಾರಿ ಅಂತ ಮಾಡ್ಕೊಂಡಿರೋದಷ್ಟೇ. ಇದು ದುಬಾರಿ ಅಲ್ವೇ ಇಲ್ಲ. ಇದು ಒಂದು ಸರಿ ನಿಮಗೆ ಖರ್ಚು ಬರ್ತದಷ್ಟೇ, ಆಮೇಲೆ ನಿಮ್ಗೆ ಅದು ಎರಡನೇದು ಖರ್ಚು ಬರೋದಿಲ್ಲ. ನೆಕ್ಸ್ಟ್, ಯಾವುದೇ ಜಮೀನಲ್ಲೂ ನಾವು ತೋಟಗಳನ್ನ ಮಾಡ್ಕೊಳ್ಬೋದು. ನಾವು ಮೊದಲು ಏನು ಮಾಡ್ಬೇಕಂದ್ರೆ, ನಮ್ಮ ತೋಟವನ್ನ ಮಾಡಬೇಕಾದ್ರೆ ಆ ಭೂಮಿಗೆ ಸುತ್ತ ಚರಂಡಿಯನ್ನು ತೆಗೆದು ನೀರು ಇಂಗು ಹೋಗೋ ಥರದಲ್ಲಿ, ನೀರು ಬಸ್ಲು ಹೋಗೋ ಥರದಲ್ಲಿ ತಯಾರು ಮಾಡಿಕೊಂಡು ಆಮೇಲೆ ನಾವು ಅದನ್ನ ತೋಟ ಮಾಡ್ಬೋದು. ನೀವು ಮಾಡಬೇಕಾದ್ರೆ ನಿಮ್ಮ ಜಮೀನಿನ ಸುತ್ತ 6 ಅಡಿ, ನಿಮ್ಮ ಜಮೀನಿಗೆ ಸುತ್ತ ಬೇಲಿ ಹಾಕೊಂಡು ಅದರಿಂದ 6 ಅಡಿ ಒಳಗಡೆ ಸುತ್ತ ಡ್ರೈನೇಜ್ ತೆಗೆದು ಆ ನೀರು ಯಾವ ಕಡೆಗೆ ಹೋಗ್ತದೆ ಆ ಕಡೆಗೆ ಹೋಗಿಸ್ಬಿಡ್ಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಬಸ್ದು ಆದ್ಮೇಲೆ ನೀವು ತೋಟವನ್ನು ಖಂಡಿತ ಇದರಲ್ಲಿ ಮಾಡ್ಬೋದು, ಯಾವುದೇ ಅನುಮಾನ ಇಲ್ಲ. ತುಂಬ ಧನ್ಯವಾದ ಆತ್ಮೀಯರೇ. ಖಂಡಿತ ಇದು ರೈತರು ಮಾಡ್ತಾ ಇರೋ ಒಂದು ಚಾನಲ್, ರೈತರೇ ಮಾಡ್ತಾ ಇರೋದು. ಇದು ರೈತ. ನಾವು ಬೇರೆ ಉದ್ಯೋಗ ನಮಗೆ ಗೊತ್ತಿಲ್ಲ. ನಾವು 40-50 ವರ್ಷ, ಹೆಚ್ಚು ಕಮ್ಮಿ 55 ವರ್ಷ 60 ವರ್ಷದ ಹತ್ರ ಆಯಿತು. ನಾವೆಲ್ಲ 12-13 ವರ್ಷದ ಹುಡುಗರಾಗಿದ್ದಾಗಲೇ ಕೃಷಿಯ ಬಗ್ಗೆ ನಮಗೆ ಗಮನ ಕೊಡ್ತಾ ಇರೋದು. ನಾವು ಸೀರಿಯಸ್ ಆಗಿ ತಗೊಂಡು ನಾವೊಂದು 50 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋಷ್ಟು ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀವಿ. ಅದನ್ನು ನೀವೆಲ್ಲರೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ವಿಜ್ಞಾನವಾಗಿ ಸೈಂಟಿಸ್ಟು, ಆಹಾರ ಏನೇನೋ ತಲೆಯಲ್ಲಿ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳೋದು, ಮತ್ತು ಯಾವುದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಪ್ರಶ್ನೆ ಮಾಡಿ, ಪ್ರಶ್ನೆಗಳನ್ನ ತಿಳ್ಕೊಳ್ಳಿ, ಮತ್ತು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ನೀವೇ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ದರೆ ನೀವು ಏನು ಮಾಡ್ತೀರಾ ಅನ್ನೋ ತಿಳ್ಕೊಳ್ಳಿ. ವಿನಾಕಾರಣ ಪ್ರಶ್ನೆಗಳನ್ನು ವಿಪರೀತವಾಗಿ ರೈಸ್ ಮಾಡಿಕೊಂಡು ಹೋಗಬೇಡಿ. ನಿಮ್ಗೆ ಯಾವುದಾದ್ರೂ ಅನುಮಾನಗಳಿದ್ರೆ, ಸೀರಿಯಸ್ ಆಗಿದ್ದರೆ ಅಂಥದ್ದನ್ನು ಮಾತ್ರ ನೀವು ಮುಂದೆ ಪ್ರಶ್ನೆಗಳನ್ನ ಕೇಳಿ. ನಾವೆಲ್ಲ ಒಂದೇ ಒಂದು ಉದ್ದೇಶ, ಇದು ಒಬ್ಬ ರೈತ ಒಂದು ಚಾನಲ್ ಮಾಡಿದಾಗ ಅವನಿಗೆ ಅದರಲ್ಲಿ ಬರುವಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಹೇಳೋ ಸಾಮರ್ಥ್ಯ ಇರೋದು ಒಬ್ಬ ರೈತನಿಗೆ ಮಾತ್ರ. ಯಾರೋ ಒಬ್ರು ಬರ್ತಾರೆ, ನೀವು ಮಾಡಿರೋ ತೋಟನ ವಿಡಿಯೋ ಮಾಡಿಬಿಟ್ಟು ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಚಾರ ಮಾಡ್ತಾರೆ. ಬಟ್ ಆ ತೋಟದ ಬಗ್ಗೆ ಆಗುವಂಥ ನ್ಯೂನತೆಗಳ ಬಗ್ಗೆ ನಾವು ಪ್ರಶ್ನೆ ಕೇಳಕ್ಕೆ ಹೋದರೆ ಆ ಉತ್ತರ ಅವ್ರ ಹತ್ರ ಇರೋದಿಲ್ಲ. ಆಮೇಲೆ ಆ ರೈತನ ನೀವು ಸಂಪರ್ಕ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ದಯಮಾಡಿ, ತುಂಬ ಜನ ಇವಾಗ ಈ ನಕಲಿಗಳು ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಯಾಕೆ ನಾನು ಇವ್ರ ಬಗ್ಗೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಬನ್ನಿ, 1 ರೂಪಾಯಿ ಇಲ್ದೇನೆ ಕೃಷಿ ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ದುಡಿಬೋದು, 1 ಎಕರೆಯಲ್ಲಿ 20 ಲಕ್ಷ ದುಡಿಬೋದು, 40 ಲಕ್ಷ ದುಡಿಬೋದು ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ತಪ್ಪು ಮಾಹಿತಿಗಳನ್ನ ಕೊಡ್ತಾರೆ. 0 ಬಡ್ಜೆಟ್ಟು ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ. 0 ಬಡ್ಜೆಟ್ ಅಂತ ಹೇಳ್ಬಿಟ್ರೆ ಭೂಮಿ ಬೇಡವಾ, ಮರ ಗಿಡ ತಗೊಳ್ಳೋಕ್ಕೆ ದುಡ್ಡು ಬೇಡವಾ, ಸಂತಿ ಹಾಕೋಕ್ಕೆ ದುಡ್ಡು ಬೇಡವಾ, ಕೂಲಿ ಕೆಲಸ ಮಾಡೋನಿಗೆ ಸಂಬಳ ಕೊಡೋಕ್ಕೆ ದುಡ್ಡು ಬೇಡವಾ, ನೀವು ಅಲ್ಲಿ ವರ್ಮಿಂಗ್ ಕಾಂಪೋಸ್ಟ್ ಹಾಕ್ತಿರೋ, ಗಿಡಗಳನ್ನ ನಡ್ತಿರೋ, ಇವೆಲ್ಲ ದುಡ್ಡು ಬೇಡವಾ, ಅಥವಾ ನೀವು ದಿನ ನಿಮ್ಮ ಜಮೀನಿಗೆ ಬಂದು ಹೋಗ್ತಿರಲ್ವಾ, ನಿಮಗೆ ಸಂಬಳ ಬೇಡವಾ? ಯಾವುದು 0 ಬಡ್ಜೆಟ್ ಆಗಲ್ಲ. ಯಾರ್ಯಾರೋ ನಿಮ್ಮನ್ನ ಸುಮ್ಮನೆ ಆಕರ್ಷಣೆ ಮಾಡಿ ಈ ಥರ ಎಲ್ಲ ಪ್ರಚಾರ ಮಾಡ್ತಾರೆ, ಅವಕ್ಕೆಲ್ಲ ಮರಳಾಗಬೇಡಿ. ಆಮೇಲೆ ಕೆಲವರು ಎಲ್ಲೋ ಹೋಗಿ ಒಂದು ಅರ್ಧ ಎಕರೆ 1 ಎಕರೆ ಜಮೀನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವರೇ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ನಿಮ್ಗೆ ಅಲ್ಲಿ ಮಾಡಿಸ್ತೀವಿ ಇದು ಮಾಡಿಸ್ತೀವಿ, ಅಲ್ಲಿ ಕೊಡ್ತೀವಿ, ತುಪ್ಪ ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ, ತರಕಾರಿ ಕೊಡ್ತೀವಿ, ಕಾಳು ಕೊಡ್ತೀವಿ, ಕಡ್ಡಿ ಕೊಡ್ತೀವಿ ಅಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋರು ಇದ್ದಾರೆ. ಇವರೆಲ್ಲ ಎಲ್ಲೋ ಮಾರ್ಕೆಟಲ್ಲಿ ಸಿಕ್ಕೋದನ್ನು ತಂದು ನಮ್ಮ ತೋಟದಲ್ಲೇ ಬೆಳೆದಿರೋದು ಅಂದ್ಬಿಟ್ಟು ನಿಮಗೆ ನಾಮ ಹಾಕ್ತಾರೆ, ಟೋಪಿ ಹಾಕ್ತಾರೆ. ಇದೆಲ್ಲ ಹಾಕಿಸ್ಕೊಳ್ಳೋಕ್ಕೆ ನೀವು ತಲೆನ ಖಾಲಿ ಬಿಟ್ಕೊಳ್ಬೇಡಿ.
ನೀವು ಕೂಡ ನಿಮ್ಮ ತಲೆ ಒಳಗಡೆ ಬುದ್ಧಿನ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಬೇಕಾಗಿದ್ದು 1 ಎಕರೆ 2 ಎಕರೆ ಜಮೀನು ತಗೊಂಡು ಅಲ್ಲೇ ನಿಮಗೆಲ್ಲ ರೀತಿಯ ಬೆಳೆಗಳನ್ನು ಬೆಳ್ಕೊಳ್ಬೋದು. ಅದಕ್ಕೆ ನಿಮಗೆ ನನ್ನಿಂದ ಏನು ಸಹಕಾರ ಬೇಕು ನಾನು ಖಂಡಿತ ನಿಮಗೆ ಅದನ್ನು ಕೊಡ್ತೇನೆ. ಮತ್ತು ನಮ್ಮ ಚಾನಲ್ನಲ್ಲಿ ಬರುವಂಥ ವಿಚಾರಗಳೆಲ್ಲ ಏನಾಗಿರ್ತವೆ ಅಂದರೆ ಅವು ನಿಮಗೆ ಭಾಳ ಸರಳದಲ್ಲಿರ್ತವೆ. ಆಮೇಲೆ ನಾವು ಎಲ್ಲಿ ಮಾಡಿದ್ದೇವೆ ತೋಟಗಳನ್ನ, ನಾವು ಮಾಡಿರೋ ತೋಟಗಳು ಎಲ್ಲಿದೆ ಅವುಗಳನ್ನೇ ನಾವು ನಿಮಗೆ ಹೇಳೋದೇ ವಿನಃ ಬೇರೆ ಯಾರ್ಯಾರೋ ಮಾಡಿರೋ ತೋಟಗಳನ್ನ ನಾವು ಹಾಕೋಕ್ಕೆ ನಮ್ಮ ಕೈಯಿಂದ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರೇ ಒಂದು ಐಡಿಯಾದಲ್ಲಿ ಅವ್ರು ಮಾಡಿರ್ತಾರೆ. ನಾವು ಇದನ್ನು ಅನುಭವಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೃಷಿ ಒಂದೇ ಉಳ್ಕೊಳ್ಳೋದು, ಕೃಷಿಯಿಂದ ಮಾತ್ರ ದೇಶದಲ್ಲಿ ಸುಭಿಕ್ಷೆ, ಶಾಂತಿ, ಸಂಪತ್ತು, ಆರೋಗ್ಯ ಉಳ್ಕೊಳ್ಳೋಕ್ಕೆ ಸಾಧ್ಯ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ತೆ.